ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋ ಒಳಗೆ ನೋಡಿರ್ತೀರಿ, ನಾನು ನಮ್ಮ SMT ಮುರುಡೇಶ್ವರ ಎಕ್ಸ್ಪ್ರೆಸ್ ಅಂತ ತೊಗೊಂಡು ಮುರುಡೇಶ್ವರಕ್ಕೆ ಬಂದಿದ್ದೆ. ಮುರುಡೇಶ್ವರಕ್ಕೆ ಯಾಕೆ ಬಂದೆ ಹೇಳ್ರಿ, ನಮ್ಮ ಟ್ರೈನ್ ಆದಂಥ ಅಂದರೆ ನಾ ಈಗೀಗಾಗೆ ಎಕ್ಸ್ಟೆಂಡ್ ಆಗಿರುವಂಥ ಮುರುಡೇಶ್ವರದಿಂದ ಕಾಚಿಗುಡ್ಡಕ್ಕೆ ಹೋಗುವಂಥ ಕಾಚಿಗುಡ್ಡ ಬೈ ವೀಕ್ಲಿ ಎಕ್ಸ್ಪ್ರೆಸ್ ಅನ್ರಿ. ಮೊದಲು ಈ ಟ್ರೈನ್ ಓಡ್ತಿತ್ತ ಕಾಚಿಗುಡ್ಡದಿಂದ ಮಂಗಳೂರು, ಮಂಗಳೂರಿಂದ ಕಾಚಿಗುಡ್ಡ. ಅದನ್ನು ರೀಸೆಂಟಾಗಿ ಎಕ್ಸ್ಟೆಂಡ್ ಮಾಡಿಸಿ ನಮ್ಮ ಮುರುಡೇಶ್ವರ ಮಠ ಮಾಡಿಸ್ಯಾರ. ಅದು ಅರ್ಧ ಭಾಗದಿಂದ ಇದು ನಮ್ಮ ತಿರುಪತಿ ಕನೆಕ್ಟ್ ಕೊಡುತ್ತೆ. ತಿರುಪತಿಗೆ ಡೈರೆಕ್ಟ್ ಹೋಗಂಗಿಲ್ಲ, ಬಟ್ ರೇಣಿಗುಂಟಾಗ ಹೋಗುತ್ತಲ್ಲ, ಅದಕ್ಕೆ ತಿರುಪತಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಟ್ರೈನ್ನ ಜನ ಪ್ರಿಫರ್ ಮಾಡತ್ತಾರೆ. ಮತ್ತು ಈ ಟ್ರೈನ್ನ ಎಕ್ಸ್ಟೆಂಡ್ ಮಾಡಿಸಿದ್ದು ಅದರದ ಸಂಬಂಧ ರೀ. ಯಾಕಂದರೆ ಇದು ನಮ್ಮ ಕರಾವಳಿ ಕರ್ನಾಟಕ ಭಾಗದಿಂದ ತಿರುಪತಿ ಕನೆಕ್ಟ್ ಕೊಡುತ್ತೆ. ಮತ್ತು ನೀವು ಬೇಕಂದ್ರೆ ತಮಿಳ್ನಾಡಿಗೆ ಬೇಕಂದ್ರೆ ಭಾಳ ಟ್ರೈನ್ ಸಿಗ್ತಾವೆ ರೀ. ಕೊಯಂಬತ್ತೂರಿಗಂತೂ ಅದಾವೆ. ಬಟ್ ಆ ಪಾರ್ಟ್ ಬಿಟ್ಟು ನಾವು ಇಲ್ಲಿ ನಮ್ಮ ತಿರುಪತಿ ಸೈಡ ಮತ್ತು ನೀವು ತಿರುಪತಿ ಸೈಡ, ಕಡಪ ಸೈಡ ಮತ್ತು ಅತ್ತಾಗ ಮುಂದೆ ಎದ್ರ ಸೈಡ್ ಹೇಳ್ರಿ, ಹೈದ್ರಾಬಾದಕ್ಕೆ ಯಾವ ಟ್ರೈನೇ ಇರ್ತಿರ್ಲಿಲ್ಲ ಡೈರೆಕ್ಟ್. ಅದ್ರ ಸಂಬಂಧ ಇಲ್ಲಿಂದ ಅಲ್ಲಿಗೆ ಹೆಲ್ಪ್ ಆಗಲಿ ಅಂತೇಳಿ ಅದೇನು ಟ್ರೈನ್ ಇತ್ತಲ್ಲ ಅದನ್ನ ಎಕ್ಸ್ಟೆಂಡ್ ಮಾಡ್ಸಾರ. ಭಾಳ ಏನೇನು ಮಾಡ್ಲ ಯಾವ ವಾರ ಬರುತ್ತಪ್ಪ ನಿಮಗಂದ್ರೆ ಬುಧವಾರ ಮತ್ತು ನಿಮಗಿದ ಶನಿವಾರ ನೋಡಕ್ಕೆ ಸಿಗುತ್ತೆ ರೀ ನಮ್ಮ ಮುರುಡೇಶ್ವರದಿಂದ. ಅತ್ತಾಗಿಂದ ಬರತ್ತೀರಿ ಅಂದ್ರೆ ನಿಮ್ಗೆ ಮಂಗಳವಾರ ಮತ್ತು ಶುಕ್ರವಾರ ಈ ಟ್ರೈನ್ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ವಾರದಾಗ 2 ದಿನ ಓಡುತ್ತೆ. ನಾನೀಗದ ನೀವು ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಒಳಗೆ ರೀ. ಇದು ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಭಾಳ ಹಳೆ ರೈಲ್ವೆ ಸ್ಟೇಷನ್ ಐತ್ರಿ. ಇದು ರೈಲ್ವೆ ಸ್ಟೇಷನ್ ಹೊರಗೆ ಏನಿದು ಬೋರ್ಡ್ ಐತಲ್ಲ, ಆ ಬೋರ್ಡ್ ಒಳಗೆ ಸದಕ್ಕೆ ಮುರುಡೇಶ್ವರ ಅನ್ನೋದು ಅಳಿಗೆ ಹೋಗ್ಬಿಡುತ್ತೆ. ಅಷ್ಟು ಹಳೇದಿದೆ ರೈಲ್ವೆ ಸ್ಟೇಷನ್ ಐತಿ. ಮತ್ತು ರೈಲ್ವೆ ಸ್ಟೇಷನ್ ಒಳಗೆ ನಿಮ್ಗೆ ವೇಟಿಂಗ್ ಇದು ಅಂತೇಳಿ ದೊಡ್ಡ ರೂಮ್ ಗೇಮ್ ಏನಿಲ್ಲ. ನೀವು ಒಂದು 10 ಜನ ಇದ್ರೆ ನಿಮ್ಗಾಗೆ ತುಂಬಿಡುತ್ತೆ ವೇಟಿಂಗ್ ರೂಮ್. ನಮ್ಮ ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಏನೈತಲ್ಲ ರೀ, ಇದೆಲ್ಲ ಕೊಂಕಣ್ ರೈಲ್ವೇಸ್ ಒಳಗೆ ಬರುತ್ತೆ. ಅದಕ್ಕೆ ಕೊಂಕಣ್ ರೈಲ್ವೇಸಿಗೆ ಫಂಡ್ಸ್ ಸಪ್ರೇಟಾಗಿ ಅಲೋಕೇಟ್ ಆಗಿರೋ ಸಂಬಂಧ ಇಲ್ಲೇ ಡೆವಲಪ್ಮೆಂಟ್ ನಮಗೆ ಅಷ್ಟೇ ನೋಡೋಕೆ ಸಿಗತ್ತಿಲ್ಲ. ಬಟ್ ಈಗ ರೀಸೆಂಟಾಗಿ ಏನೇನೋ ಫಂಡ್ಸ್ ಏನೇ ಆಗಿರ್ಬೇಕ್ರಿ, ಮೇ ಬಿ ಅದು ಅಪ್ಗ್ರೇಡೇಷನ್ ಕೆಲಸಗಳು ಇಲ್ಲೇ ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಒಳಗೆ ನಡೆಯತ್ತಾವೆ. ಎಷ್ಟರ ಮಟ್ಟಿಗೆ ನಡೀತಾವೆ ಇಲ್ಲ ಗೊತ್ತಿಲ್ಲ. ಬರೀ ಹೋಗೋಣಂತ ನಮ್ಮ ಟ್ರೈನ್ ಐತಿ 3:30ಗೆ ಪ್ಲಾಟ್ಫಾರ್ಮ್ ನಂಬರ್ 2 ನಮ್ಮ ಟ್ರೈನ್ ಬಂದು ನಿಂತ್ಬಿಟ್ಟೈತಿ. ಮುರುಡೇಶ್ವರಕ್ಕೆ ಬಂದು ಮುರುಡೇಶ್ವರ ಗುಡಿಗೆ ಹೋಗ್ಬೇಕಂತಂದ್ರೆ ಅಂದರೆ ಇಲ್ಲಿಂದ ನಿಮಗೆ ಗುಡಿ ಆಗುತ್ತೆ ರೀ 2 ಕಿಲೋಮೀಟ್ರ್. ಇಲ್ಲಿ ಹೊರಗೆ ಆಟೋ ಗಿಟೋ ಎಲ್ಲ ಸಿಗ್ತಾವೆ. ಮತ್ತೇನ್ರ ನೀವು ಮುರುಡೇಶ್ವರ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ ಹೈವೇ ಕೆಚ್ಚ ಬಸ್ ಸ್ಟ್ಯಾಂಡ್ ಐತ್ರಿ. ಇಲ್ಲೇ ಹೊರಗೆ ಬಸ್ ಬರ್ತಾವೆ. ಇದು ವಾಕೇಬಲ್ ಡಿಸ್ಟೆನ್ಸ್ ಒಳಗೆ ಐತಿ. ನಾ ಅಲ್ಲೇ ಮೋಸ ಹೋಗಿದ್ದೆ. 80 ರೂಪಾಯಿ ತೊಗೊಂಡಿದ್ದಾರೆ. ಎಷ್ಟಂದ್ರೆ 100 ಮೀಟ್ರ್ ಇಲ್ಲರಿ ಅದು ಹೋಗೋಕೆ. ನನಗೆ ಗೊತ್ತಿರಲಿಲ್ಲ. ನಾನು ಲೊಕೇಶನ್ ಹಾಕಿದ್ದೆ ಅಲ್ಲಿ ಗುಡಿ ಅಂತೇಳಿ ಏನು ಬಸ್ ಸ್ಟ್ಯಾಂಡ್ ಐತಲ್ಲ ಅದ್ರದ್ದು. ಅದಕ್ಕೆ ನನಗೆ ಮೋಸ ಮಾಡಿಬಿಟ್ಟಿದ್ರೆ ಅವ್ರು ಹೇಳಿದ್ದು ಇದೇ ಬಸ್ ಸ್ಟ್ಯಾಂಡ್. ನಾನು ಅಲ್ಲಿ ಕರ್ಕೊಂಡೋಗಿ ಇಳಿಸ್ಬಿಟ್ರೆ. ಮತ್ತು ಇದೇನು ಹೋಟೆಲ್ ನೋಡತ್ತಾರಲ್ಲ, ಇಲ್ಲೇ ಊಟ ಮಾಡಿ ಬಂದೀವಿ ನಾವೀಗ. ಮಸ್ತ್ ಊಟ ಐತ್ರಿ, ಮೀನು ಊಟ ಮಾಡಿ ಬಂದ್ವಿ. ಮತ್ತು ಈಗ ಒಳಗೆ ಹೋಗಂಬರಿ ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಒಳಗೆ. SMT ಮುರುಡೇಶ್ವರ ಮಾಡ್ಕೊಂಬಂದಿವಲ್ಲ, ಅದು ಡಿಲೇ ಆಗಿತ್ತು ರೀ. 1 ತಾಸು ಡಿಲೇ ಆಗಿದ್ದಕ್ಕೆ ಅಷ್ಟೇ ನಮ್ಗೆ ಅದು ಕವರ್ ಮಾಡೋಕೆ ಇದಾಗಲಿಲ್ಲ. ಬರಬರ್ತಾ 1 ತಾಸಿನ ಮೇಲೆ ಆಗ್ಬಿಡ್ತಿದ್ವು. ಯಾಕಂದ್ರೆ ಅಷ್ಟು ಮೇಜರ್ ಸ್ಟೇಷನ್ಗಳ್ನದು ತರ್ಬಿಸುವಂತ ಬರುತ್ತೆ. ನೀವು ಎಷ್ಟು ಹೇಳಿದ್ರು ಕಡಿಮೆ ಅನಿಸ್ಬಿಡುತ್ತೆ. ಈಗ ಬಂದೀವಿ ನಾವು ಸ್ಟೇಷನ್ ಒಳಗಡೆ. ನೀವು ಇಲ್ಲಿ ರೈಟ್ ಸೈಡ ನಿಮ್ಗೆ ಇದು ಸಿಗುತ್ತೆ ರೀ, ಬುಕಿಂಗ್ ಕೌಂಟ್ರ್. ಇಲ್ಲಿ ಮತ್ತು ಇಲ್ಲೇ ಲೆಫ್ಟ್ ಈಗಿನ ರೈಟ್ ಸೈಡಿಗೆ ನಿಮ್ಗೆ ಟೀ ಸ್ಟಾಲ್ ಸಿಗುತ್ತೆ. ಈಗ ಲೆಫ್ಟ್ ಸೈಡಿಗೆ ನಿಮ್ಗೆ ಬುಕಿಂಗ್ ಆಫೀಸ್ ಸಿಗುತ್ತೆ. ಇಲ್ಲಿ ಹೆಂಗೆ ಬರ್ತಾರೆ ನೋಡಿರಿ, ಇಲ್ಲಿ ಎಲ್ಲ ಡಿಜಿಟಲ್ ಇಲ್ಲದೇ ಇರೋದ್ರಿಂದ ಕೋಚ್ ಪೊಸಿಷನ್ ಎಲ್ಲ ನಿಮಗೆ ಮುರುಡೇಶ್ವರ ಸ್ಟೇಷನ್ ಒಳಗೆ ಹಳೆ ಕಾಲದ ಗತೆ ಮಾರ್ಕರಿಂದ ಬರೀತಾರೆ ರೀ. ಮತ್ತು ನಿಮಗೆಲ್ಲ ಇಲ್ಲಿ ಸಿಗುತ್ತೆ. ಮತ್ತು ಇಲ್ಲೇ ಟೂರಿಸ್ಟ್ ಪ್ಲೇಸಸ್ ಇನ್ ಉತ್ತರ ಪ್ರದೇಶ ಇಲ್ಲಿ ನೋಡ್ರಿ, ಇಲ್ಲೇ ಟೂರಿಸ್ಟ್ ಪ್ಲೇಸಸ್ ಇನ್ ಉತ್ತರ ಕನ್ನಡ ಡಿಸ್ಟಿಕ್. ಟೋಟಲ್ ಉತ್ತರ ಕನ್ನಡ ಡಿಸ್ಟಿಕ್ದ ಮ್ಯಾಪ್ ಐತಿ ಇಲ್ಲಿ. ಬರೀ ಹೋಗೋಣ. ವರ್ಕ್ ಇನ್ ಪ್ರೋಗ್ರೆಸ್ ಸ್ಟೇಷನ್ ಒಳಗೆ ಇಲ್ಲೆಲ್ಲ ರೇಟ್ ಬೋರ್ಡ್ ಹಾಕಾರ. ಮತ್ತು ಇದು IRCTCಗಿಂತ ಡಿಫ್ರೆಂಟ್ ಇರುತ್ತೆ ಕೊಂಕಣ್ ರೈಲ್ವೇಸ್ ಮೆನು. ಯಾಕಂದರೆ ಇದು IRCTC ಅಂಡರ್ ಬರೋಂಗಿಲ್ಲ. IRCTC ಕೆಲಸ ಮಾಡುತ್ತೆ ಇಂಡಿಯನ್ ರೈಲ್ವೇಸ್ಗೆ. ಬಟ್ ಇದು ಇಂಡಿಯನ್ ರೈಲ್ವೇಸ್ ಒಳಗೆ ಇಲ್ಲ ಅಂದ್ರೆ ಕೊಂಕಣ್ ರೈಲ್ವೇಸ್. IRCTC ಎಲ್ಲಿಂದ ಬರುತ್ತೆ ಹೇಳ್ರಿ. ಬಟ್ ಬುಕ್ಕಿಂಗ್ ಎಲ್ಲ ನೋಡ್ಕೊಳ್ಳೋರು IRCTCದವರು ನೋಡ್ಕೋದಾರ. ಬಟ್ ಕ್ಯಾಟ್ರಿಂಗ್ ಇದ್ದೆಲ್ಲ ಕೊಂಕಣ್ ರೈಲ್ವೇಗೆ ಸಪ್ರೇಟ್ ಟೆಂಡರ್ ಆಗ್ತಾವೆ. ಸ್ಟೇಷನ್ ನೋಡ್ರಿ ಇಲ್ಲಿ ಹೆಂಗೆ ತೆಳಗೈತಿ ಮುರುಡೇಶ್ವರದ. ಇದು ಕೊಂಕಣ್ ರೈಲ್ವೇನ ರೀ, ಒಂದು ಟೈಪ್ ಡಿಫ್ರೆಂಟ್ ಇದೆ. ಮುರುಡೇಶ್ವರ ಕಾಚಿಗುಡ ಎಕ್ಸ್ಪ್ರೆಸ್ ನಿಂತೈತಿ ಪ್ಲಾಟ್ಫಾರ್ಮ್ ನಂಬರ್ 2 ಇದ್ರದ್ದು ರೇಕ್ ಶೇರಿಂಗ್ ಐತೆ ನೋಡ್ರಿ. ಇಲ್ಲಿ ಕಾಚಿಗುಡ್ಡ ಮಧುರೈ ಜಂಕ್ಷನ್ ಸ್ಪೆಷಲ್ ಎಕ್ಸ್ಪ್ರೆಸ್ ಜೊತೆ ಹೋಗೋಣೇನ್ರಿ ನಾ. ವಾವ್, ಹಿಂದೆ ಎಷ್ಟು ಮಸ್ತ್ ಐತೆ ನೋಡ್ರಿ ಲೊಕೇಶನ್. ಮುರುಡೇಶ್ವರ ಸ್ಟೇಷನ್ ಒಳಗೆ ನೀವು 2ನೇ ಪ್ಲಾಟ್ಫಾರ್ಮಿಂದ ವ್ಯೂಸ್ ನೋಡ್ರಿ ಎಷ್ಟು ಮಸ್ತ್ ಕಾಣುತ್ತೆ ನೋಡ್ರಿ. ಮಳೆಗಾಲದಾಗ ಮಸ್ತ್ ವ್ಯೂ ನೋಡೋಕೆ ಸಿಗುತ್ತೆ ನಿಮಗಿದೆ. ಇದೇ ಸ್ಟೇಷನ್ ಅದ. ನಾನು ನಿಮಗೆ ಇನ್ನೊಂದು 5X ಹಾಕಿ ತೋರಿಸ್ಬೇಕಂತಂದ್ರೆ ಹಿಂಗೈತೆ ನೋಡ್ರಿ. ಬಟ್ 5X ಒಳಗೆ ಅಷ್ಟು ಮಜಾ ಬರಲ್ಲ. 2X ಒಳಗೆ ಮಜಾ ಐತಿ. ಹೋಗೊಂಬರಿ. ಆ ಸೈಡ್ ಹೋಗೋಕೆ ನಮಗೆ ಜಾಗ ಎಲ್ಲ ಇತ್ತಪ್ಪ ಅಂತ ನೋಡಿದ್ರೆ ಹಿಂಗೆ ಹೋಗ್ಬೇಕೇನ್ರಿ ಆ ಸೈಡ್ ಅದಾಟಕ್ಕೆ. ಬಟ್ ನಾನು ಹಿಂಗೆ ಸಜೆಸ್ಟ್ ಮಾಡಲ್ಲ. ಆಚೆ ಕಡೆ ಫುಟ್ಓವರ್ ಬ್ರಿಡ್ಜ್ ಐತಿ, ಅಲ್ಲಿಂದ ಹೋಗೋಣಂತ ನಾವು. ಇಲ್ಲಿ ನೋಡೋದಿರಲ್ಲ, ಆ ಫುಟ್ಓವರ್ ಬ್ರಿಡ್ಜಿಂದ ಹೋಗೋಣಂತ. ಮತ್ತು ನೋಡೋಣಂತ. ಇದೇನು ರೀ, ನಮ್ಮ ಟ್ರೈನ್ ಫುಲ್ ಮಿಕ್ಸ್ ಬ್ರಿಡ್ ಐತಿ. ಸ್ಟಾರ್ಟಿಂಗ್ ಎಲ್ಲ ನೋಡ್ರಿ ನಿಮ್ಗೆ ನಾರ್ಮಲ್ LHB ಕೋಚಸ್, ಆಮೇಲೆ ದುರಂತೋ ಕೋಚ್, ಆಮೇಲೆ ಬರ್ತಾ ಮತ್ತು ನಾರ್ಮಲ್ LHB, ಆಮೇಲೆ ಹಮ್ ಸಫರ್ ಕೋಚ್, ನಾರ್ಮಲ್ LHB. ಟೋಟಲ್ 3 ಟ್ರೈನ್ ಮಿಕ್ಸ್ ಬ್ರೀಡ್ ಆಗಿಬಿಟ್ಟಿದೆ ಟ್ರೈನ್. ಮತ್ತು ನಮ್ಮ ಟ್ರೈನ್ ಒಳಗೆ AC ಹಾಟ್ ಬಫೆಟ್ ಕಾರ್ ಇರೋದ್ರಿಂದ ನಾನು ನಿಮ್ಗೆ ರಾತ್ರಿ ಊಟದ ರಿವ್ಯೂ ಕೊಡ್ಬೋದು. ರಾತ್ರಿ ಆಗಂಗಿಲ್ಲ ರೀ, ಬೆಳಿಗ್ಗೆ ಕೊಡೋಣ.
ಇದನ್ನ ಮೇಂಟೆನೆನ್ಸ್ ಅನ್ನೋ ಹೆಸರಾರ ಗೊತ್ತೈತೋ ಇಲ್ಲ ಅನ್ನೋ ಹಂಗೆ ಆಗ್ಬಿಟ್ಟೈತಿ. ಇದು ಹೆಂಗೆ ಅನಿಸ್ತಿದೆ ಅಣ್ಣ ನಿಮಗೆ? ಹೇಳೋದ್ರೆ ಗಟ್ರಲ್ಲಿ ಹಾಕ್ಬಿಟ್ಟು ತಿರ್ಗಿ ಎತ್ಬಿಟ್ಟಿದ್ದಾರೆ ಆ ಥರ. ಹಂಗೆ ಅನ್ಸೋದತ್ರಿ ಅದು. ಯಾಕೆ ಮೇಂಟೆನೆನ್ಸ್ ಮಾಡೋಕ್ಕೆ 2 ದಿನ ಇದಕ್ಕೆ ಟೈಮ್ ಇರುತ್ತೆ. ರೈಲ್ವೇಸ್ ಅವ್ರು ಮೇಂಟೆನೆನ್ಸ್ ಮಾಡ್ಬೇಕ್ರಿ. ಯಾಕಂದರೆ ಇಲ್ಲಂತೂ ಇದ್ರದ್ದು ವಾಷಿಂಗ್ ಗಿಶಿಂಗ್ ಏನಾಗಲ್ಲ. ಯಾಕಂದ್ರೆ ಇಲ್ಲಿ ಏನು ಅವೈಲೇಬಲ್ ಇರೋಲ್ಲ ಮುರುಡೇಶ್ವರ ಸ್ಟೇಷನ್ ಒಳಗೆ. ನಮ್ಮ ಎಷ್ಟು ಚಲೋ ಐತೆ ನೋಡಿರಿ. ಯಾಕಂದ್ರೆ ನಾವು ಇವಾಗ ಟ್ರಾವೆಲ್ ಮಾಡ್ತೀವಿ ಎಷ್ಟು ಬೋಗಿ ಒಳಗೆ. ನೀವು ಕೊಂಕಣ್ ರೈಲ್ವೇಸ್ ಒಳಗೆ ಟ್ರಾವೆಲ್ ಮಾಡತ್ತೀರ ಅಂದ್ರೆ ಇಂಥದ್ದೊಂದು ಶಾಕ್ ಟೈಪ್ ನಿಮಗೆ ಸಿಗುತ್ತೆ ರೀ. ಇದ್ರೊಳಗೆ ಆರಾಮ್ ಕುಂತ್ಕೊಂಡು ಹೋಗ್ಬೋದು. ಮತ್ತು ಎಂಥದ್ದು ನೀವು ಸಿಸ್ಟಮ್ ಬರಲಿಲ್ಲ ರೀ ಇದ್ರೊಳಗೆ ನಿಮ್ಗೆ ಬಿಸಿ ಹತ್ತೋದಿಲ್ಲ ಅಷ್ಟಕ್ಕಷ್ಟ. ಇಷ್ಟು ಹೊರಗೆ ಬಿಸಿಲಿದ್ರು ಇಲ್ಲಿ ಒಳಗೆ ಮಸ್ತ್ ಫೀಲ್ ಬರತ್ತೈತಿ. ಎಲ್ಲ ಡಸ್ಟ್ಬಿನ್ ಗಿಸ್ಬಿನ್ ಎಲ್ಲ ಮಸ್ತ್ ಇಟ್ಟರೆ ಇದ್ರೊಳಗೆ. ಅಲ್ಲಿ ಜಾಗನೇ ಇರಲಿಲ್ಲ ರೀ. ಮತ್ತೆ ಹಿಂಗೆ ವಾಪಸ್ ಬಂದು ಇಲ್ಲಿ ಆತು ಒಂದೆಲ್ಲ ಬರ್ಬೇಕಾತ. ಇದೇ S1 ಹೇಳತ್ತಿದ್ದೆಲ್ಲ ಇದೆ ನೋಡ್ರಿ. ಮಸ್ತ್ ಕ್ಲೀನ್ ಐತಲ್ರಿ ಇದು. ಇದನ್ನು ನೋಡಿ ಇದಕ್ಕಿಂತ ಕ್ಲೀನ್ ಏನು ಆಯಿತು ಇಲ್ಲ ಅಂತ ಅನ್ಸೋದು ನನಗೆ. 596 ಕಿಲೋಮೀಟ್ರ್ ಬೋರ್ಡ್ ಐತಿ. ಇದು ಎದಕ್ಕಿರುತ್ತೆ ಇದು ಏನು ಅಂತೇಳಿ ನನಗೆ ನೀವು ಕಾಮೆಂಟ್ ಮಾಡಿ ತಿಳಿಸ್ರಿ. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಹೇಳ್ತಾನೆ ಅದ್ರ ಬಗ್ಗೆ. ಇಷ್ಟು ಕೋಚ್ ಒಳಗೆ ಹೋಗೋಣ ಅಂತ ನೋಡೋಣ. ಇಂಟೀರಿಯರ್ ಹೆಂಗೈತೆ ಅಂತೇಳಿ. ಲಾಂಗ್ ರನ್ನಿಂಗ್ ಟ್ರೈನ್ ಐತ್ರಿ ಇದು. 35 ಕಿಲೋಮೀಟ್ರ್ ಪ್ಲಸ್ ಅವರ್ ಜರ್ನಿ ಮಾಡುತ್ತೆ. 32 ಕಿಲೋಮೀಟ್ರ್ 32 ಅವರ್ಕ್ಕಿಂತ ಹೆಚ್ಚಿಗೆ ಜರ್ನಿ. ವಾವ್, ಪ್ರೀಮಿಯಮ್ ಫೀಲ್ ಬರೋದಕ್ಕೆ ಒಳಗೆ ಬಂದು ಹುಡುಕ. ಇದಂತೂ ಮತ್ತು ನಾನು ನಿಜ ಹೇಳತ್ತೀನಿ, ಭಾಳ ಪ್ರೀಮಿಯಮ್ ಫೀಲ್ ಬರೋದಕ್ಕೆ ಒಳಗೆ ಬಂದು ಹುಡುಕ. ನಮ್ದು ಬಂದುಬಿಟ್ಟು ಸೀಟ 45 46 ಎಲ್ಲೈತಿ. ಇಲ್ಲೇ 45 46 ಮಿಡಲ್ ಅಪ್ಪರ ಇದೆ. 2020 ಮ್ಯಾಗ ಆಗಿರೋ ಕೋಚ್ ಇರೋದ್ರಿಂದ ನಿಮ್ಗೆ 3 ಚಾರ್ಜಿಂಗ್ ಸಾಕೆಟ್ ನೋಡೋಕೆ ಸಿಗ್ತದೆ. ಇದು ಭಾರಿ ಬೆಸ್ಟ್ ರೀ. ಯಾಕಂದ್ರೆ ಲಾಂಗ್ ರನ್ನಿಂಗ್ ಟ್ರೈನ್ ಒಳಗೆ ಇದು ಭಾರಿ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಸೈಡ್ ಲೋವರ್ ಸೈಡ್ ಅಪ್ಪರ್ದವ್ರಿಗೆ ಬರೀ ಒಂದು ಐತಿ. ಇಲ್ಲಿ ನೋಡಿರಿ, ಈ ಸೈಡ್ ಲೋವರ್ ಸೈಡ್ ಅಪ್ಪರ್ದವ್ರು ಬರ್ತಾರೆ ಉಡುಪಿಯಿಂದ. ನಾನು ಇದನ್ನೆಲ್ಲ ನೋಡೇನಿ ರೀ ರಿಸರ್ವೇಷನ್ ಚಾರ್ಟ್ ಒಳಗೆ. ನೀವು ರಿಸರ್ವೇಷನ್ ಚಾರ್ಟ್ ಒಳಗೆ ನಿಮ್ಮ ಜೊತೆ ಯಾರು ಟ್ರಾವೆಲ್ ಮಾಡ್ತಿರ್ತಾರೆ ಅಂದ್ರೆ ಖಾಲಿ ಸೀಟು ಇದ್ರೆ ಅವ್ರು ಎಲ್ಲಿಂದದು ಬರ್ತಾರೆ ಅಂತ ಹೇಳಿ ನೋಡಿ ತಿಳ್ಕೊಬೋದು. ಅದು ಹೆಂಗಪ್ಪ ಅಂದ್ರೆ ಚಾರ್ಟ್ ಆಫ್ ಕೆನ್ಸಿ ಅಂತ ನೋಡ್ರಿ. ಅಲ್ಲಿ ನಿಮ್ಮ ಟ್ರೈನ್ ನಂಬರ್ ಹಾಕಿ ನಿಮ್ಮ ಕೋಚ್ ಸೆಲೆಕ್ಟ್ ಮಾಡಿ ಆ ಸೀಟ್ ನಂಬರ್ ಕೊಟ್ಟಿರ್ತಾರೆ. ಅಲ್ಲಿ ಲೇಔಟ್ ಮೇಲೆ ಕ್ಲಿಕ್ ಮಾಡಿರಿ ಅಂದರೆ ಇವ್ರು ಇಲ್ಲಿಂದ ಹತ್ತಾರೆ ಅಂತೇಳಿ ತೋರಿಸುತ್ತೆ. ಇದು ನೀವು ಏನು ಟ್ರೈನ್ ಹೋಗಿರುತ್ತಲ್ಲ ಅದ್ರ 4 ತಾಸು ಹಿಂದಿಂದ 10 ನಿಮಿಷ ಹಿಂದಿನ ಮಟ್ಟ ಮಾಡ್ಬೋದು. ಈಗ ನೋಡ್ರಿ ಇದು 3:02 ಟ್ರೈನ್ ಬಿಡುತ್ತಂದ್ರೆ 3:20ಕ್ಕಿಂತ ಒಳಗೆ 11:30 ಮ್ಯಾಲೆ ಅಷ್ಟು ನೋಡೋಕೆ ಸಿಗುತ್ತೆ ನಿಮಗಿದೆ. ಟೈಮ್ ನೋಡ್ರಿ ಇಲ್ಲಿ 3:30 ಆತ. ಡಿಪಾರ್ಟ್ ಆದ್ವಿ ನಾವು ಮುರುಡೇಶ್ವರ ಸ್ಟೇಷನಿಂದ. ನಾನು ಫೋನ್ ಒಳಗೆ ಮಾತಾಡ್ತಿದ್ದೆ ರೀ ನಮ್ಮ ಹಿಮಾಂಶು ಭಾಯ್ ಅದಾರಲ್ಲ ಡೆಲ್ಲಿ ಅವ್ರ ಜೊತೆ. ನೀಟ್ ಆ್ಯಂಡ್ ಕ್ಲೀನ್ ಐತಿ. ಮತ್ತು ಸೋನು ಭಾಯ್ ವಿಡಿಯೋದಾಗ ಮಾತಾಡ್ತಿದ್ವಿ. ಇಲ್ಲಿ ನೋಡ್ರಿ ಇಲ್ಲಿ ಜಾಡ್ ಹಿಡೋಗ್ಬಿಟ್ಟೈತೆಲ್ಲ. ಇದು ತೆಳಗಿಂದ ಒರೆಸ್ತಾರೆ, ಇದೊಂದು ಒರೆಸಿ ಚಲೋ ಆಗಿಬಿಡುತ್ತೆ. ಯಾಕಂದ್ರೆ ಸುಮ್ಮನೆ ಟ್ರೈನ್ ಒಳಗೆ ಇಂಥವೆಲ್ಲ ಬಂದು ಕೇಳಿಸ್ಬಿಡ್ತಾವೆ. ಇಲ್ಲೇ ಗೂಡು ಕಟ್ಟಿದ್ವು ಏನು ಮಾಡ್ತಾರೆ ಇವರು. ಡಿಪಾರ್ಟ್ ಅಂತೂ ಆದ್ವಿ ನಾವು. ಆಲ್ಮೋಸ್ಟ್ ನಿಮಗೆ ಬರೋ ಟ್ರೈನ್ಗಳೆಲ್ಲ 1ನೇ ಪ್ಲಾಟ್ಫಾರ್ಮ್ ಒಳಗೆ ಕಾಣ್ತಾವೆ ರೀ. ಅಲ್ಲಿ ಅವು ಸ್ಟಾಲ್ಗಳು ಏನು ಇದ್ದು ಅಲ್ಲ ತಡ್ರಿ ತೋರಿಸ್ತೀನಿ ನಿಮಗೆ ಝೂಮ್ ಹಾಕಿ. ಇದು ಸ್ಟಾಲ್ ಏನು ನೋಡತ್ತಿರಲ್ಲ ಆ ಸ್ಟಾಲ್ ಚಲೋ ಐತೆ ನೋಡ್ರಿ. ನನಗೆ ಚಲೋ ಅನ್ನಿಸ್ತಾ. ಏನು ಟ್ರೈ ಮಾಡಿಲ್ಲ, ಬಟ್ ನೋಡಿದ ಕೊಡಕ್ಕೆ ಗೊತ್ತಾಗತ್ತೆ ರೀ ಎಲ್ಲಿ ಚಲೋ ಐತಿ ಎಲ್ಲಿ ಚಲೋ ಇಲ್ಲ ಅಂಥೇಳಿ. ಬಟ್ ಒಂದೊಂದು ಕಡೆನೂ ಇರುತ್ತೆ ನಾಮ್ ಬಡೆ ದರ್ಶನ್ ಚೋಟೆ ಆ ಟೈಪ್ ಇರುತ್ತೆ. ಇಲ್ಲಿ ದರ್ಶನ್ ಬಡೆ ಇತ್ತು. ಮತ್ತು ಈಗ ನಮ್ಮ ಮುರುಡೇಶ್ವರ ಕಾಚಿಗುಡ ಎಕ್ಸ್ಪ್ರೆಸ್ದ ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಮಸ್ತ್ ರೂಟ್ ಐತ್ರಿ ಇದ್ರದ್ದು. ಹೆಂಗೆ ಹೇಳ್ರಿ, ನಾವು ಮುರುಡೇಶ್ವರದಿಂದ ಭಟ್ಕಳ ಹೋಗ್ತೀವಿ, ಭಟ್ಕಳಿಂದ ಬೈಂದೂರು ಹೋಗ್ತೀವಿ, ಬೈಂದೂರಿಂದ ಕುಂದಾಪುರ, ಉಡುಪಿಯಿಂದ ಸೂರತ್ಕಲ್ಲಿಂದ ನಾವು ಮಂಗಳೂರು ಸೆಂಟ್ರಲ್ ಹೋಗ್ತೀವಿ. ಸೆಂಟ್ರಲ್ ಒಳಗೆ ಲೋಕೋ ರಿವರ್ಸಲ್ ಆಗಿ ಅಲ್ಲಿಂದ ನಾವು ಹೋಗ್ತೀವಿ ರೀ ಕಾಸರಗೋಡು ಮೇಲೆ ಕನ್ನಗಡ, ತಳಸಿರಿ ಹೋಗ್ತೀವಿ, ಶೋರ್ನೂರ್ ಮೇಲೆ ಪಲಕ್ಕಡ್ ರೀ, ಪಲಕ್ಕಡಿಂದ ಕೊಯಂಬತ್ತೂರಿಂದ ಈರೋಡು, ಸೇಲಮಿಂದ ಮತ್ತು ನಾವು ಹೋಗ್ತೀವಿ ಜೋಲಾರ್ಪೇಟೆಯಿಂದ ಮತ್ತು ನಾವು ಬರ್ತೀವಿ ಕಟ್ಪಾಡಿಯಿಂದ ಮತ್ತೇವಿ ವಲ್ಜಾ ರೋಡ ಅರಕೋಣಂ ಮೇಲೆ ಅಂದ್ರೆ ಸ್ಕಿಪ್ ಹಾಕೋರು ಎಲ್ಲ ಸ್ಟೇಷನ್ಗಳ. ರೇಣಿಗುಂಟ ಬರ್ತೀವಿ, ರೇಣಿಗುಂಟದಿಂದ ನಾವು ಮತ್ತೆ ಬರ್ತೀವಿ ಕಡಪ ಮೇಲೆ ಗುದ್ದಿಯಿಂದ ನಾವು ಹೋಗ್ತೀವಿ ಡೋನಿಂದ ಹೋಗುತ್ತೆ ಇಲ್ಲಿ ಡೋನಿಂದ ಇದು ಕರ್ನೂಲಿಂದ ನಾವು ಹೋಗಿ ತಲುಪ್ತೀವಿ ಕಾಚಿಗುಡ್ಡದ್ರಿ. ಇದು ನಮ್ಮದು ಲಾಂಗ್ ರನ್ ಐತಿ. ನೋಡೋಣ ಅಂತ ನಮ್ಮ ಜರ್ನಿ ಹೆಂಗಿರುತ್ತೆ ಅಂತೇಳಿ ನಾನು ಫುಲ್ ಜರ್ನಿ ಒಳಗೆ ತೋರಿಸ್ತೀನಿ. ನಾ ಮತ್ತು ರಾತ್ರಿ ಊಟ ಆರ್ಡರ್ ಮಾಡೀನಿ ರೀ IRCTC ಕ್ಯಾಟ್ರಿಂಗಿಂದ. ನೋಡೋಣ ಅಂತ ಊಟ ಹೆಂಗೆ ಬರುತ್ತೆ ಅಂತೇಳಿ. ನೀವೇನರ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೀರಿ ಅಂದ್ರೆ IRCTC ಕ್ಯಾಟ್ರಿಂಗಿಂದ ನಿಮ್ಮ ಊಟನ ನಿಮ್ಮ ಸೀಟಿಗೆ ಆರ್ಡರ್ ಮಾಡ್ಕೋಬೋದು. ಯಾಕಂದರೆ ಇದೈತ್ರಿ ನಮ್ಮ ಇಂಡಿಯನ್ ರೈಲ್ವೇಸ್ ಅವ್ರ ಕಡೆಯಿಂದ IRCTC ನಿಮ್ಗೆ ಊಟ ಪ್ರೊವೈಡ್ ಮಾಡುತ್ತೆ. ಇದರೊಳಗೆ ಊಟ ಹೆಂಗೆ ಆರ್ಡರ್ ಮಾಡ್ಬೋದು ಅಂದ್ರೆ ಫುಡ್ ಆನ್ ಟ್ರ್ಯಾಕ್ ಅಂತೇಳಿ ಆ್ಯಪ್ ಡೌನ್ಲೋಡ್ ಮಾಡ್ಕೋರಿ. ಡೌನ್ಲೋಡ್ ಮಾಡಿ ಪೇನಾರು ಹಾಕಿರಿ. ಪೇನಾರು ಹಾಕಿದ್ಮೇಲೆ ನಿಮ್ಗೆ ಯಾವ ಸ್ಟೇಷನ್ ಬೇಕಂತೇಳಿ ಚೂಸ್ ಮಾಡೋದು ಬರುತ್ತೆ. ಅಲ್ಲಿ ಚೂಸ್ ಮಾಡಿದ್ಮೇಲೆ ನಿಮ್ಗೆ ಯಾವ ರೆಸ್ಟೋರೆಂಟ್ ಅವಿಂದ ಬೇಕು ಊಟ ಸೆಲೆಕ್ಟ್ ಮಾಡಿ ನಿಮ್ದು ಆರ್ಡ್ರ್ ನೀವು ಆನ್ಲೈನು ಪೇ ಮಾಡ್ಬೋದು. ಇಲ್ಲಾಂದ್ರೆ ನೀವು ಆನ್ಲೈನ್ ಪೇ ಮಾಡ್ರೆ 10% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಏನಾರ COD ಮಾಡ್ರಿ ಅಂದ್ರೆ ಡಿಸ್ಕೌಂಟ್ ಏನೂ ಸಿಗೋಂಗಿಲ್ಲ. ನಿಮಗೆ CODನೂ ಬಂದು ತಲುಪುತ್ತೆ. ಮತ್ತು ನಿಮ್ಗೆ ಏನಾರ ಊಟ ತಲುಪಲಿಲ್ಲ ಅಂದ್ರೆ ಅದು ರಿಫಂಡು ಆಗುತ್ತೆ. ಹಂಗೇನು ಮೋಸ ಆಗುತ್ತೆ ಅಂತ ಇಲ್ಲ. ಡಿಪಾರ್ಟ್ ಆದ್ವಿ ನಾವು. ಇದ ನೋಡ್ರಿ ಗುಡಿ ಮುರುಡೇಶ್ವರ ಅಂತ. ಬೀಚಿಗೆ ಹಚ್ಚೆ ಐತಿ ಗುಡಿ. ನೀವು ಯಾವಾಗಾರ ಈ ರೂಟ್ ಒಳಗೆ ಟ್ರಾವೆಲ್ ಮಾಡಕ್ಕೆ ಬಂದಿರಂದ್ರೆ ಏನು ರೈಲ್ ಫೆನಿಂಗ್ದು ಮಾಡಕ್ಕೆ ಗುಡಿಗೆ ಬಂದು ಹೋಗ್ಬೋದು. ಮಸ್ತ್ ಐತ್ರಿ ಎಲ್ಲ ಎನ್ವೈರ್ಮೆಂಟ್.
ಈಗ ಜಸ್ಟ್ ನಮ್ಮ ಟ್ರೈನ್ ಏನು ಮುರುಡೇಶ್ವರ ಅಂತ ಬಿಟ್ಟದಲ್ರಿ, ಆಲ್ಮೋಸ್ಟ್ ಖಾಲಿ ಇದೆ, ಅಷ್ಟೇನು ರಶ್ ಇಲ್ಲ. ಹಾಯ್ ಒಣತ್ರ ಹಾಯ್. ಮತ್ತು ನೋಡ್ಬೇಕಂದ್ರೆ ನಮ್ಮ ಸೀಟ ಹೇಳ್ದಂಗೆ 45 46. ಸುನಬ ಯಾರು ವಿಡಿಯೋ ಮಾಡೋಕೆ ಯಾರ ಬರಲಿ ತೋರಿಸೋಂತ. ಮಳೆಗಾಲದಾಗ ನಮ್ಮ ಕರಾವಳಿ ಕರ್ನಾಟಕ ಮಸ್ತಾಗಿರತ್ತೆ ರೀ. ನಿಮಗೆ ನೋಡೋಕೆ ಸ್ವರ್ಗದಕ್ಕಿಂತ ಮಿಗಿಲಾಗಿ ಕಾಣುತ್ತಿದೆ. ಇದನ್ನು ನಾವು ಕವರ್ ಮಾಡೀವಿ ಕರಾವಳಿ ಕರ್ನಾಟಕದ ಪಾರ್ಟ್ ನಮ್ಮ ರಾಕೆಟ್ ಎಕ್ಸ್ಪ್ರೆಸ್ ಒಳಗೆ. ನಿಮ್ಗೆ ಅದು ನೋಡೋಕೆ ಸಿಗುತ್ತೆ. ನಮ್ಮ ಮುಳುಗುತ್ತಿದೆ ನಮ್ಮ ಕರಾವಳಿ ಅಂತೇಳಿ ನಾನೊಂದು ವಿಡಿಯೋ ಮಾಡೀನಿ. ಅವಾಗ ಭಾಳ ಫ್ಲಡ್ ಸಿಚುವೇಶನ್ ಇತ್ತಿಲ್ಲಿ ನೋಡ್ರಿ. ಇಲ್ಲೇ ನಾವು ಎಂಟ್ರ್ ಆದೀವಿ ಭಟ್ಕಳಿಗೆ. ಇಲ್ಲಿ ಯಾವುದೋ ಕ್ರಾಸಿಂಗ್ ಸಂಬಂಧ ನಿಂತೈತಿ. ಯಾವ ಟ್ರೈನ್ ಡಿಪ್ಪ ಇದೆ ಅಂದ್ರೆ ರಾಯ್ಪುರಮ್ ಮತ್ತು ವ್ಯಾಪ್ 7 ಜೊತೆ ನಿಂತತ್ರಿ. ಈಗ ತಿರುವನಂತಪುರಂ ಹಜರತ್ ನಿಜಾಮುದ್ದೀನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಲೊಕೇಶನ್ ಮಸ್ತ್ ಐತೆ ನೋಡ್ರಿ ಭಟ್ಕಳ ರೈಲ್ವೆ ಸ್ಟೇಷನ್. ಸೇಮ್ ಮುರುಡೇಶ್ವರದ್ದೇನು ಇತ್ತಲ್ಲ ಅದೇ ಟೈಪ್ ಕಾಣತ್ತೆ ನಿಮ್ಗೆ. ಬಟ್ ಅವ್ರ ಟ್ರೈನ್ ಬಿಸ್ಲಾಗ ನಿಂತೈತಿ, ನಮ್ದು ಆರಾಮ್ ನೆಳ್ಳ್ಯಾಗ ಬಂತು. ಬರೀ ಹೋಗೋಣ ಸ್ಟೇಷನ್ ನೋಡೋಣ. ನೋಡ್ರಿ ಕ್ಲೀನೇ ಇಲ್ಲ ಬರೋದು. ಭಟ್ಕಳಿಗೆ ಇನ್ನೂ 2 ನಿಮಿಷ ಸ್ಟಾಪ್ ಸಿಗುತ್ತೆ. ನೀವೇನರ ತಿರುಪತಿ ಸೈಡ ಅಥವಾ ಹೈದ್ರಾಬಾದ್ ಸೈಡ್ ಹೊಂಟ್ರಂದ್ರೆ ಕಾಚಿಗುಡ್ಡ ಬರುತ್ತೆ ರೀ ಹೈದ್ರಾಬಾದ್ ಒಳಗೆ. ಅದಕ್ಕೆ ಹೊಂಟ್ರಂದ್ರೆ ಈ ಟ್ರೈನ್ ಭಾರಿ ಬೆಸ್ಟ್ ಆಗಿರುತ್ತೆ ನಿಮ್ಗೆ. ಯಾಕಂದ್ರೆ ಡೈರೆಕ್ಟ್ ಸಿಗುತ್ತಿರೋ ಅಂದ್ರೆ ವಾರಕ್ಕೆ 2 ದಿನ ಇರುತ್ತೆ ರೀ. ನೋಡಿರಿ ಇದನ್ನು ನಿಮ್ಗೆ ಪ್ರಿಫರ್ ಮಾಡ್ಕೋಬೋದು. ಇಲ್ಲ ಅಂತೇಳಿ ಪೂರ್ತಿ ವಿಡಿಯೋ ಒಳಗೆ ನಾನು ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಯಾಕಂದ್ರೆ ಜರ್ನಿ ಈಗ ಸ್ಟಾರ್ಟ್ ಆಗೈತಿ, ಪ್ರಿಫರ್ ಮಾಡ್ರಿ ಅಂತ ಹೇಳೋಕ್ಕಾಗಂಗಿಲ್ಲ. ಬರ್ರಿ ಹೋಗೋಣ ಅಂತ ನಾವಿನ್ನು. ನಮ್ಮದು ಬರ್ಗೋಳ್ಕೆ ಆ ಟ್ರೈನ್ ಡಿಪಾರ್ಟ್ ಆಯ್ತು ನೋಡ್ರಿ, ನಿಜಾಮುದ್ದೀನ್ ಸೂಪರ್ ಫಾಸ್ಟ್. ಇದ್ರೊಳಗೆ ನೀವು ನನ್ನ ಜರ್ನಿ ನೋಡಿರಿ. ಮತ್ತು ನಿಮ್ಗೆ ಇಲ್ಲಿ ಈಗ ಟ್ರೈನ್ ಬಿಡೋ ಅಷ್ಟೊತ್ತಿಗೆ ಫಸ್ಟ್ ವೆಂಡರ್ ಬಂದವರು ಕಾಫಿದವ್ರು ಬಂದಿದ್ರೆ ಹೇಳ್ದಂಗೆ ಈ ಟ್ರೈನ್ ಪ್ಯಾಂಟ್ರಿ ಕಾರ್ ಐತಿ, ಊಟ ಚಲೋ ಐತಿ ಅಲ್ಲ ಅಂತೇಳಿ ನಾವು ಬೆಳಿಗ್ಗೆ ತೋರಿಸಂತ ರಾತ್ರಿ ಊಟ ಆರ್ಡರ್ ಮಾಡೇವಿ ನಾವೀಗ. ಈ ಲೈನ್ ಭಾರಿ ಇಷ್ಟ ಆಗತ್ತೆ ರೀ ನನಗೆ. ಇಲ್ಲಿ ಇಂಡಿಯನ್ ರೈಲ್ವೇದ ಮಜಾ ಇವರು ತೊಗೊಳತ್ತಾರ ನೋಡ್ರಿ. ಯಾರವ್ರ ಫಾರಿನರ್ಸ್ ಬಾಗ್ಲಿಕ್ಕೆ ಕುಂತ. ಇಲ್ಲಿ ನೋಡ್ರಿ ಇಲ್ಲಿ ಕಾಫಿ ಹೋತ, ಈಗ ಚಹಾ ಬಂತ ಕಂಟಿನ್ಯೂಸ್. ಬ್ರೋ ಹೆಂಗೆ ಅನ್ಸಿದೆ ಇದು ನಿಮ್ಗೆ ಜರ್ನಿ? ಅಲ್ಲ ಈಗ ಬಂದ್ರಲ್ಲ ಅದೇ ಸೇಮ್ ಜರ್ನಿ, ರೂಟ್ ಸೇಮ್ ಐತ್ರಿ. ನಮಗೆ ಈಗ ಬಂದಿದ್ವಲ್ಲ ನಮಗೆ ರೂಟ್ ಸೇಮ್ ಅನ್ಸತ್ತದೆ. ಬಟ್ ನಿಮಗೆ ಇದು ಹೊಸದು ಅನ್ನಿಸ್ತಿರುತ್ತೆ. ಅದಕ್ಕೆ ನಾವು ಹೊಸತನ ನಾವು ಮೈಂಡಿಂದ ರೆಡಿ ಆಗಿರ್ಬೇಕು. ಇಲ್ಲಾಂದ್ರೆ ಇದು ಎಷ್ಟು ಬೋರ್ ಹೊಡೆಯುತ್ತೆ, ಫುಲ್ ನಿದ್ದೆ ಬರತೈತಿ ಇಬ್ಬರಿಗೂ. ನಿದ್ದೆ ಬರ್ತಿದೆ. ಮತ್ತೆ ಮಳೆಗಾಲದಲ್ಲಿ ಈ ಜರ್ನಿ ಚೆನ್ನಾಗಿರುತ್ತೆ. ಹಾಂ ಅದು ಮಾತ್ರ ಫಿಕ್ಸ್. ನೀವು ಆಲ್ರೆಡಿ ಮಾಡಿದ್ದೀರಾ ಜರ್ನಿ? ರಾಕೆಟಲ್ಲಿ ಮಾಡಿದ್ವಿ. ರಾಕೆಟ್ ಅಂದ್ರೆ ರಾಕೆಟ್ ಒಳಗೆ ಮಾಡಿಲ್ಲ ರೀ, ರಾಕೆಟ್ ಎಕ್ಸ್ಪ್ರೆಸ್ ಒಳಗೆ ಮಾಡೀನಿ. ಹಾಂ ನಾವೀಗ ಬೈಂದೂರು ಇನ್ನೂ ಎಂಟ್ರಾಗಿಲ್ಲ, ಇಲ್ಲ ಭಟ್ಕಳದ ಔಟ್ರಿ ಇದು ನೋಡ್ರಿ. ಟನಲ್ ಇದು ಟನಲ್ ಏನೈತಲ್ಲ ರೀ, ಟನಲಿಂದ ಹೊರಗೆ ಬರೋಡ್ಕನ ಬರುತ್ತೆ ಮೂಕಾಂಬಿಕಾ ರೋಡ್. ಮುರುಡೇಶ್ವರ ಕಾಚಿಗುಡ್ಡ ಎಕ್ಸ್ಪ್ರೆಸ್ ಈಗ ಬಂದೈತೆ ರೀ ಮೂಕಾಂಬಿಕಾ ರೋಡ್ಗೆ. ನಿಮ್ಮ ಮೂಕಾಂಬಿಕಾ ರೋಡಿಂದ ಏನಾರ ಸಮೀಪ ಅಂದ್ರೆ ಬೈಂದೂರಿಂದ ಅದೇರಂದ್ರೆ ನಿಮ್ಗೆ ಈ ಟ್ರೈನ್ ಸಿಗುತ್ತೆ ರೀ. ನೀವು ಹೋಗ್ಬೋದು ತಿರುಪತಿಗೆ. ಇದು ಮತ್ತು ಮಾತಾಡ್ಬೇಕ್ರಿಪ್ಪ ಅಂತಂದ್ರೆ ಈ ಸ್ಟೇಷನ್ ನೋಡ್ರಿ ಇಲ್ಲ ಪ್ಲಾಟ್ಫಾರ್ಮ್ ಕರೆಕ್ಟ್ ಇಲ್ಲ. ಮತ್ತು ಹಿಂದೆ ನೋಡಿದ ಕೂಡ ನಿಮ್ಗೆ ಪೂರ್ತಿ ಟನಲ್ ಕಾಣುತ್ತೆ. ಹೌದ್ರಿ, ಟನಲಿಂದ ಹೊರಗೆ ಬರ್ತೇವೆ ನಾವು, ಒಮ್ಮೆಗೆ ಎಂಟ್ರ್ ಆಗ್ತೀವಿ ಮೂಕಾಂಬಿಕಾ ರೋಡ್ ಬೈಂದೂರಿಗೆ. ಮತ್ತು ಇಲ್ಲಿಂದ ನೀವು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಹೋಗ್ತೀರಂದ್ರೆ 22 ಕಿಲೋಮೀಟರ್ ನಾವು ದೂರ ಆಗುತ್ತೆ ರೀ. ನಿಮಗೆ ಹೊರಗೆ ಆಟೋ ಗಿಟೋ ಸಿಗ್ಬೋದು. ಸಿಗ್ನಲ್ ಆತ ಏನು ನಮ್ಮದು ನೋಡ್ರಿ. ಈಗ ಓಡಾಡತ್ತಾರ. ಇವು ಡಿಜಿಟಲ್ ಸೈನ್ ಬೋರ್ಡ್ ಇಲ್ಲ ಅಂದ್ರೆ ಕೋಚ್ ಪೋಸ್ಟಿಂಗ್ ಬೋರ್ಡ್ಸ ಇಷ್ಟೆಲ್ಲ ತೊಂದರೆ ಆಗುತ್ತೆ ನೋಡ್ರಿ. ಪಾಪ ಅವರೆಲ್ಲ ಹೆಂಗೆ ಓಡಾಡತ್ತಾರ. ಒಂದಷ್ಟು ಮಂದಿಗೆ ಓಡಾಕೆ ಹಾಕಿರುತ್ತೆ, ಒಂದಷ್ಟು ಮಂದಿಗೆ ಹಾಕಿರೋದಿಲ್ಲ. ಅದೇ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇಲ್ಲಿ ನೀರಿಗಿರೋದು ಟ್ಯಾಪ್ ಐತಿ, ಟ್ಯಾಪ್ ಒಳಗೆ ನೀರು ಬರ್ತಾವ. ವೇಸ್ಟ್ ಮಾಡೋದು ಬೇಡ ಸ್ವಲ್ಪ. ನೀರಿಲ್ಲ ಏನೂ ಇಲ್ಲ ಅದ್ರಾಗ. ತೋರ್ಸಕ್ಕೆ ಬಂದೆ ಯಾಕಂದ್ರೆ ಏನರ ಬೇಸಿಕ್ ನೀಡ್ಸ್ ಅದಾವಿಲ್ಲ ಒಂದು ಸ್ಟೇಷನ್ನ ನೋಡ್ಬೋದು. ಬಟ್ ಇಂಥ ಸ್ಟೇಷನ್ಸ್ಗಳೊಳಗೆ ಡಿಜಿಟಲ್ ಸೈನ್ ಬೋರ್ಡ್ ಇಲ್ಲದೇ ಇದ್ರು ಅಂದ್ರೆ ಕೋಚ್ ಪೋಸ್ಟಿಂಗ್ ಇಂಥ ನಂಬರ್ ಹಾಕಿರ್ತಾರೆ ರೀ ಅಲ್ಲಿ ಸ್ಟೇಷನ್ ಒಳಗೆ ನಾವು ನೋಡ್ಕೊಂಬರ್ಬೇಕು. ಅದು ನಮ್ಮ ತಪ್ಪಿರುತ್ತೆ. ಎಲ್ಲ ಫ್ರಾಡ್ ಮಾಡಿರ್ತಾರೆ ರೈಲ್ವೇದವರು. ಒಂದು ಸ್ವಲ್ಪ ನಾವು ಕಣ್ಣು ಆಡಿಸ್ಬೇಕಾಗತ್ತೆ ರೀ. ಎಲ್ಲ ಟೈಪ್ ಒಳಗೂ ಕರೆಕ್ಟ್ ಇರುತ್ತೆ ಅಂತಲೇ ಹೇಳೋಕ್ಕಾಗಂಗಿಲ್ಲ. ನಾನು ಅಷ್ಟರೊಳಗೆ ನಾವು ಡಿಪಾರ್ಟು ಆಗಿಬಿಟ್ಟಿವಿ ಮೂಕಾಂಬಿಕಾ ರೋಡ್ ಬೈಂದೂರಿಂದ. ಬರ್ರಿ. ಮೊದಲೆಲ್ಲ ಹಾಕಿದ್ದೆ ರೀ ಮುಳುಗುತ್ತಿದೆ ನಮ್ಮ ಕರಾವಳಿ ಅಂತೇಳಿ. ಈಗ ಹಾಕ್ಬೇಕನ್ಸುತ್ತೆ ಬತ್ತುತ್ತಿದೆ ನಮ್ಮ ಕರಾವಳಿ ಅಂತಂತೇಳಿ. ಹಂಗಾಗ್ಬಿಟ್ಟತಿ, ನೀರೇ ಇಲ್ಲ. ನಮಗೀಗ ಲೀಡ್ ಐತ್ರಿ ವ್ಯಾಪ್ 4 ಲೋಕೋಮೋಟಿವ. ಮೇ ಬಿ ನಂಗೆ ಅನ್ಸೋ ಮಟ್ಟಿಗೆ ಮಂಗಳೂರು ಸೆಂಟ್ರಲ್ ಒಳಗೆ ಚೇಂಜ್ ಮಾಡಿ ವ್ಯಾಪ್ 7 ಹಾಕ್ತಾರೆ. ಇಲ್ಲೇ ಸೇನಾಪುರ ಒಳಗೆ ಲೂಪ್ ಆಗೈತಿ ಗೂಡ್ಸ್ ಟ್ರೈನ್.
ನಾವು ಆಲ್ಮೋಸ್ಟ್ ಲೂಪ್ ಆದಂಗೆ ಅದೀವಿ, ಯಾಕಂದ್ರೆ ಈಗ ಓವರ್ಟೇಕ್ ಹೊಡ್ಯಾಕೆ ಬರತೈತಿ ರಾಕೆಟ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಸಾರಿ, ನಮ್ಮನ್ನು ಓವರ್ಟೇಕ್ ಅಲ್ಲ, ಈ ಗೂಡ್ಸನ್ನು ಓವರ್ಟೇಕ್ ಹೊಡ್ಯಾಕೆ ಬರತೈತಿ, ನಮಗೆ ಕ್ರಾಸಿಂಗ್ ಆಗುತ್ತೆ ರಾಕೆಟ್ ಎಕ್ಸ್ಪ್ರೆಸ್ ಅದು. ಯಾವ ರಾಕೆಟ್ ಪಾ ಅಂತಂದ್ರೆ 12134 12134 ಮಂಗಳೂರು ಜಂಕ್ಷನ್ CSMTಗೆ ಹೋಗುವಂಥ ರಾಕೆಟ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೀ. ಯಾಕಂದ್ರೆ ಅದು ಕೊಂಕಣ್ ರೈಲ್ವೇಜಿಗೆ ಬಂದು ಹಿಂಗೆ ಓಡುತ್ತೆ ಹೇಳ್ರಿ. ಅದು ವಿಡಿಯೋ ನೋಡ್ಬೇಕಂದ್ರೆ ನಾನು ಚಾನಲ್ ಒಳಗೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಬರಿ. ಬಟ್ ಅದು ಎಂಡ್ ಟು ಎಂಡ್ ಜರ್ನಿ ಇಲ್ಲ, ಅದೇ ಎಂಡ್ ಟು ಎಂಡ್ ಜರ್ನಿ ಇಲ್ಲ, ನಿಮ್ಗೆ ಮಸ್ತ್ ಲೈಕ್ ಆಗುತ್ತೆ. ಈಗ ನಾವು ಕ್ರಾಸಿಂಗ್ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲೇ ಸೇನಾಪುರ ರೈಲ್ವೆ ಸ್ಟೇಷನ್ ಒಳಗೆ ನಿಂತೀವಿ. ಇಲ್ಲಿಂದ ಯಾರು ನೋಡೋದಾರ ಕಾಮೆಂಟ್ ಮಾಡ್ತೀವಿ ಸರ್, ಯಾಕಂದ್ರೆ ಸಣ್ಣ ಸಣ್ಣ ರೈಲ್ವೆ ಸ್ಟೇಷನ್ ಇರ್ತಾವೆ, ಇಲ್ಲಿ ಸ್ಟಾಪ್ ಇರೋಂಗಿಲ್ಲ. ಬರೀ ಏನು ಕಂಟ್ರೋಲಿಂಗ್ ಸಿಸ್ಟಮ್ ಸಂಬಂಧ ಈ ಸ್ಟೇಷನ್ಗಳು ಮಾಡಿರ್ತಾರೆ. ಒಮ್ಮೊಮ್ಮೆ ಲೂಪ್ಗೆ ಹಾಕಾಕ್ದು ಮತ್ತು ಇಂಥ ಟೈಮ್ನಾಗ ಯೂಸ್ ಆಕಾವಂತೆ ಸ್ಟೇಷನ್ ಮಾಡಿರ್ತಾರೆ. ಸೇನಾಪುರ ಸೈಡ್ದಿಂದ ಯಾರು ಇಲ್ಲಿ ನಿಯರೆಸ್ಟ್ ಅದಿರ ನೋಡ್ರಿ. ಟೈಮ್ ಆಗತೈತಿ 4:27. ಓವರ್ಟೇಕ್ ಕೊಡಕ್ಕೆ ಬರೋ ಟ್ರೈನ್ ಇನ್ನೂ ಸಿಗ್ನಲ್ ಕ್ಲಿಯರ್ ಇಲ್ಲ, ಅದ್ರ ಸಂಬಂಧ ಸ್ಲೋ ಬರತ್ತಿರ್ಬೋದು. ಅದಕ್ಕೆ ಕುಂದಾಪುರದಾಗ ನಿಂತಿತ್ರಿ ನೋಡಿದಾಗ ನೋಡಂತ. ಸ್ಟೇಷನ್ ಹೊರಗೆ ನೋಡ್ರಿ, ಇಲ್ಲಿ ಹೋಗ್ರಂಬರಿ ಒಂದು 2 ನಿಮಿಷ. ಕ್ರಾಸಿಂಗ್ದು ಇದ್ದಾಗ ಹಿಂಗೆ ಆರಾಮ್ ಅಡ್ಡಾಡ್ಕೊಂತ ಇರ್ಬೋದು. ಹಾಂ, ಹಿಂಗೈತೆ ನೋಡ್ರಿ ಸ್ಟೇಷನ್ ಹೊರಗಡೆ ಸೇನಾಪುರದಾಗ. ಇಲ್ಲಿ ನೋಡ್ರಿ, ಆಲ್ ಸೆಟ್ ಸಿಗ್ನಲ್ ಗ್ರೀನ್ ಬರತೈತೀಗ. ರಾಕೆಟ್ ಸೂಪರ್ ಫಾಸ್ಟ್ ಬಂತ. ರಾಕೆಟ್ ಸ್ಪೀಡ್ ಒಳಗೆ ಹೋತ್ ನೋಡ್ರಿ. ಈಗ ನಾವು ಕ್ರಾಸ್ ಮಾಡತ್ತೀವಿ ರೀ ಪಂಚಗಂಗಾವಳಿ ನದಿ, ಕುಂದಾಪುರದವರೆಗೆ. ಇಲ್ಲಿ ನಮ್ಮ ಕೋಸ್ಟಲ್ ಕರ್ನಾಟಕ ಸೈಡ್ ಅಡ್ಡಾಡೋದು ಮುಂದೆ ಮೀನು ವಾಸನೆ ಭಾಳ ಬರುತ್ತೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ಕುಂದಾಪುರ ಒಳಗೆ ಯಾರು ಸಿಕ್ಕಾರ ಅಂತ ಹೇಳಿ ನಮಗೆ, ಮತ್ಸ್ಯಗಂಧ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಎಲ್ಲ ಟ್ರೈನಿಗೂ ಇಲ್ಲಿ ವ್ಯಾಪ್ 4 ಹಾಕಿರ್ತಾರೆ ನೋಡ್ರಿ. ಕೊಂಕಣ್ ರೈಲ್ವೆ ಒಳಗೆ ವಿಜಯವಾಡದ ವ್ಯಾಪ್ 4 ಐತಿ. ಬರೋಣ. ಪ್ಲಾಟ್ಫಾರ್ಮ್ ನಂಬರ್ 3 ಎಂಟ್ರ್ ಆಗೈತ್ರಿ. ಈಗ ನಮ್ಮ ಮುರುಡೇಶ್ವರ ಕಾಚಿಗುಡ ಎಕ್ಸ್ಪ್ರೆಸ್ದು ಸ್ಟಾಪ್ ಕೊಟ್ರಿ. ಬಟ್ 15 ನಿಮಿಷ ಡಿಲೇ ಅದೀವಿ ನಾವು, ಯಾಕಂದ್ರೆ ಅದ್ರದ್ದು ಒಂದು ಕ್ರಾಸಿಂಗ್ ಇತ್ತಲ್ರಿ. ಯಾವ್ದು ಹೇಳ್ರಿ, ರಾಕೆಟ್ ಸೂಪರ್ ಫಾಸ್ಟದು ಕ್ರಾಸಿಂಗ್ ಇರೋ ಸಂಬಂಧ ನಮ್ಮನ್ನು ತರಬಿದ್ರು. ಬಟ್ ಇಲ್ಲಿ ರೆಡ್ ಐತಿ, ವೇಟ್, ಮೇನ್ ಲೈನ್ ಗ್ರೀನ್ ಐತಿ. ಓ, ಇದು ರೆಡ್ ಐತಿ, ಸಾರಿ ನಮ್ದು ಅದು. ಈ ಲೈನ್ ರೆಡ್ ಐತ್ರಿ, ನಮ್ದು ಗ್ರೀನ್ ಐತೆ, ಅದಕ್ಕೆ ಕನ್ಫ್ಯೂಸ್ ಆದೆ. ಮತ್ತು ಇದು ಮತ್ಸ್ಯಗಂಧ ನಾವು ಏನು ಬಂದೀವಲ್ಲ ಡಿಪಾರ್ಟ್ ಆಗಿಬಿಡುತ್ತೆ. ಮಂಗಳೂರು ಸೆಂಟ್ರಲಿಂದ ಲೋಕಮಾನ್ಯ ತಿಲಕಕ್ಕೆ ಹೋಗ್ತಾರೆ. ಇದು ಅದೇ ಜಂಕ್ಷನಿಂದ CSMTಗೆ ಹೋಗುತ್ತೆ. ಇದು ಸೆಂಟ್ರಲಿಂದ LTTಗೆ ಹೋಗುತ್ತೆ. 2 ಜರ್ನಿ ಬೇಕಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ. 100 ಕಾಮೆಂಟ್ ಮೇಲೆ ಇದ್ರೆ ಜರ್ನಿ ಮಾಡೋಣಂತ. ನೋಡ್ರಿ, ಈಗ ಯಾರಾವದೀವಿ ನಾವು ಬರ್ಕೂರಿಗೆ. ರೈಲ್ವೆ ಸ್ಟೇಷನ್ ಈ ಸೈಡ್ ಐತಿ. ಬಟ್ ಇಬ್ಬರು ಫೋನ್ನಾಗೂ ಚಾರ್ಜ್ ಇಲ್ಲ ನೋಡ್ರಿ. ಚಾರ್ಜ್ ಹಾಕೊಂಡು ಕುಂತೇವೆ ಕಂಟಿನ್ಯೂಸ್ ಆಗಿ. ಐಫೋನ್ ಒಳಗೆ ಚಾರ್ಜ್ ತಡೆಯಂಗಿಲ್ಲ. ನೀವು ಬರ್ಕೂರಿಂದ ಟ್ರಾವೆಲ್ ಮಾಡತ್ತೀರ ಅಂದ್ರೆ ಮಾಡ್ಬೋದು. ಬಟ್ ಈ ಲೈನ್ ಒಳಗೆ ಏನು ಮೇಜರ್ ಸ್ಟಾಪ್ ಅದಾವ ಎಲ್ಲ ಕಡೆ ಏನು ರೊಕ್ಕ ಕೈ ಹಿಡ್ಕೊಂಡು ಫ್ಲೆಕ್ಸ್ ಮಾಡತ್ತಾನ ಅಂತ ಹೇಳ್ಬೇಡ್ರಿ. ಇದ್ದಿದ್ದು ರೊಕ್ಕದಾಗ ಇಟ್ಟಗಳದಾವು, ಅದನ್ನು ಯೋಚನೆ ಮಾಡತ್ತಿದ್ವಿ, ಲೆಕ್ಕ ಹಾಕತ್ತಿದ್ವಿ ನಾವು ಕುಂತ. ಯಾಕಂದ್ರೆ ಪಯ್ಯ 2 ದಿನದಿಂದ ಜಾಯ್ನ್ ಆಗ್ಯಾರಲ್ಲ, ಅವ್ರಿಗೆ ಹೇಳತ್ತಿದ್ದೆ ನಾನು ಏನೇನು ಖರ್ಚಾಗೈತೆ ಅಂತೇಳಿ. ನೋಡ್ರಿ, ಕರೆಕ್ಟ್ ನಿಮಗೆ ಬರ್ಕೂರು ತೋರಿಸುವಂಗೆ ನಮ್ಗೆ ಸ್ಟಾಪ್ ಅಂತ. ಆಗಲೇ ತೊಗೊಂಡಿದ್ವಲ್ಲ, ಮತ್ತೆ ತೊಗೊಳಕ್ಕೆ ಬಂದೇನಿ. ಕಾಯಿ ಹೋಳಿಗೆ ಇಲ್ವಂತೆ, ಖಾಲಿ ಇಲ್ಲ, ಇಲ್ಲಿ ಸಿಗಲ್ಲ, ಅಲ್ಲಷ್ಟೇ ಸಿಗ್ತಿತ್ತು. ಹೋಳಿಗೆ ಖಾಲಿಗೆ ಇದ್ರಿ, ಅದಕ್ಕೆ ಅಕ್ಕಿ ಉಂಡಿ ತೊಗೊಂಡೆ. ಇದು ಮಸ್ತ್ ಇರುತ್ತಂತ, ಇದನ್ನು ಟ್ರೈ ಮಾಡಂದ್ರೆ ಅಂಕಲ್ಲ ಕೇಳಿ. ಸಿದ್ಧಿವಿನಾಯಕದ್ದು ಹೋಳಿಗೆ ಇದು ನೋಡ್ರಿ, ಇಲ್ಲೇ
ನಾನು ಇಂಟ್ರೋ ತೊಗೊಂಡ್ಬಿಟ್ಟು ಹೋಳ್ಗೆ ತೊಗೊಂಬರಕ್ಕೆ ಹೋಗಿದ್ದೆ ರೀ, ಅಷ್ಟು ಮಸ್ತ್ ಇತ್ತು ಅದು ಹೋಳಿಗೆ. ಅಲ್ಲಿ ಇನ್ನೊಂದು ಫುಡ್ ಸ್ಟಾಲ್ ಐತಿ, ಅಲ್ಲಿ ಕೇಳ್ತಂತ ಬ್ರೋ ಇಲ್ಲಿ ಹಿಡ್ಕೊಳ್ಳಿ, ಇನ್ನೊಂದು ಅಲ್ಲಿದೆ ಕೇಳ್ತೀನಿ. ಮಂಗಳೂರಲ್ಲಿ ಸಿಗಲ್ಲ, ಇಲ್ಲೇ ಫೇಮಸ್ಸು. ಮತ್ತು ಮಾತಾಡ್ಬೇಕಂತಂದ್ರೆ ಭಾಳ ಬೇಜಾರಾಗೈತೆ ರೀ. ಅಣ್ಣ ಮನೆಗೆ ತೊಗೋಬೇಕಂತಿದ್ರೆ ಅವರು ಬಿಟ್ಟು ಕುಂತ್ರ. ಮತ್ತು ಮಾತಾಡ್ಬೇಕಂದ್ರೆ ಉಡುಪಿಗೆ ನಾವು 20 ನಿಮಿಷ ಡಿಲೇ ಇದೇವೆ ರೀ. ಡಿಲೇ ಆಗೋದು ಅಂದ್ರೆ ಹಂಗೆ ಕ್ರಾಸಿಂಗ್ ಬರ್ತಾವೆ. ಇದ್ರೊಳಗೆ ಕೊಂಕಣ್ ಲೈನ್ ಒಳಗೆ 20 ನಿಮಿಷ ಅರ್ಧ ತಾಸು ಡಿಲೇ ನಿಮ್ಗೆ ನಾರ್ಮಲ್ ಇರುತ್ತೆ. ಉಡುಪಿಯಿಂದನೂ ಸ್ಟಾಪ್ ಐತ್ರಿ. ಉಡುಪಿಗೆ ಆಲ್ಮೋಸ್ಟ್ ಎಲ್ಲ ಸೂಪರ್ ಫಾಸ್ಟ್ ಟ್ರೈನ್ಗಳು ಸ್ಟಾಪ್ ಕೊಡ್ತಾವೆ. ನೀವು ಹೊಂಟ್ರಿ ಅಂದ್ರೆ ಉಡುಪಿಯಿಂದನೂ ಹೋಗ್ಬೋದು. ಮತ್ತು ನೀವೇನಾರ ತೊಗೋಬೇಕಂತಂದ್ರೆ ಅಂದ್ರೆ ನೀವು ಪೂಜಾ ಇದು ಟೀ ಸ್ಟಾಲ ಮತ್ತು ಇದಂತ ಐತ್ರಿ ಅಲ್ಲಿ ಅಲ್ಲಿಂದ ನೀವು ಇದನ್ನು ತೊಗೋಬೋದು. ಏನಪ್ಪ ತಡ್ರಿ ಓಡಾಡಿದೆ ಅತ್ತಾಗಿನೈತೆ. ಪ್ಲಾಟ್ಫಾರ್ಮ್ ಒಳಗನ ನಿಮ್ಗೆ ಅಲ್ಲೇ ಎಂಡಿ ಕಾಣತ್ತೆ ನೋಡ್ರಿ, ಪೂಜಾ ಅಂತೇಳಿ ಅಂಗಡಿ ಹೆಸ್ರು. ಅಲ್ಲಿ ನಿಮ್ಗೆ ಹೋಳ್ಗೆ ನೋಡೋಕೆ ಸಿಗುತ್ತೆ. ಈಗ ಖಾಲಿ ಆಯ್ತಂತ ಇದ್ದಿದ್ರೆ ಅವರು ತರಿಸಿಡ್ತೇನೆ ಅಂತಂದ್ರೆ, ಬಟ್ ಕಾಲ್ ಮಾಡ್ಬೇಕಾಗಿತ್ತು, ನಮ್ದು ತಪ್ಪು. ಬರ್ರಿ ನಮ್ಮ ಸಿಟಿಗೆ ಫುಲ್ ಆಯ್ತು. ಇಲ್ಲೇ ರೈಸ್ ಲಡ್ಡು ಅಂತ ನೋಡೋಣ ಹೆಂಗೈತೆ ಅಂತೇಳಿ. 80 ರೂಪಾಯಿ ತೊಗೊಂಡ್ರಿ ಇದಕ್ಕೆ ಚಾರ್ಜ. DK ಫುಡ್ ಪ್ರಾಡಕ್ಟ್ಸ್ ಅವ್ರದ್ದು. 25 ಡಿಸೆಂಬರ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. 30 ದಿನ ನಿಮ್ಗೆ ಯೂಸ್ ಮಾಡ್ಬೋದು. 20 ನಿಮಿಷ ಹಾಲ್ಟ್ ಆದ್ಮೇಲೆ ಡಿಪಾರ್ಟ್ ಆದಿವಿ ನಾವು ಉಡುಪಿಯಿಂದ. ಬಟ್ ಭಾಳ ಬೇಜಾರಾಗತೈತಿ ಆ ಹೋಳಿಗೆ ಸಿಗ್ಲಿದ್ದಕ್ಕೆ. ಕರೆನ ರೀ, ಅಷ್ಟು ಮಸ್ತ್ ಇತ್ತು ಅದು ಹೋಳಿಗೆ. ಬಂದಿರಂದ್ರೆ ಇಲ್ಲಿ ಕೇಳಿ ತಗೋರಿ ಅದು ಸ್ಟಾಲಿಂದ, ಪೂಜಾ ಸ್ಟಾಲ್ ಐತಲ್ರಿ ಅದು ಅಲ್ಲಿಂದ. ಎಷ್ಟು ಮಸ್ತ್ ಸನ್ಸೆಟ್ ಆಗತ್ತೆ ನೋಡ್ರಿ. ಇದೇ ಸನ್ಸೆಟ್ ಜೊತೆ ನಾವು ಈಗ ಎಂಟ್ರ್ ಆದೀವಿ ಮುಲ್ಕಿ ಒಳಗೆ ಸ್ಟಾಪ್ ಕೊಟ್ರಿ. ಮತ್ತು 10 ನಿಮಿಷ ಡಿಲೇ ಅದೇವಿ. ಸ್ಲ್ಯಾಕ್ ಎಷ್ಟು ಕೊಟ್ರಪ್ಪ ಈ ಟ್ರೈನಿಗೆ ಅಂದ್ರೆ ಆರಾಮ್ ನೀವು ನಡ್ಕೊತ ಹೋಗಿದ್ರು ಕರೆಕ್ಟ್ ಟೈಮಿಗೆ ಹೋಗಿ ಮುಟ್ತೀರಿ ಮಂಗಳೂರು ಸೆಂಟ್ರಲಿಗೆ. ನೋಡ್ರಿ ಇಲ್ಲೇ ಈ ಗೂಡ್ಸ್ ಕ್ರಾಸ್ ಆಗೋ ಸಂಬಂಧ ನಮ್ಮನ್ನು ಕರ್ಬಿದ್ರ. ಯಾಕೆ ಹೇಳ್ರಿ, ನಾವು ಬಿಫೋರ್ ಅದೇವೆ 8:45 8 ಗಂಟೆಗೆ 7:55 ನಮ್ಮ ಟೈಮಿಂಗ್ ಐತಿ. ಹೋಗಿ ಮುಟ್ಟದ ಮುಲ್ಕಿ ರೈಲ್ವೆ ಸ್ಟೇಷನ್ ನೋಡೋಣ ಬರ್ರಿ ಹೆಂಗೈತಂದ. ಒಳಗೆ ಕುಂತು ತೋರ್ಸ ಅಂತಂತೇಳಿ ಇದು ಮಾಡ್ಬೇಡ್ರಿ. ಇಲ್ಲಿ ನೋಡ್ರಿ ಮುಲ್ಕಿ ರೈಲ್ವೆ ಸ್ಟೇಷನ್ ಫುಲ್ ಕವರ್ಡ್ ಐತ್ರಿ. ಇದು ಯು ಶೇಪ್ ಒಳಗೈತಿ. ನಾವೀಗ ಎಂಟ್ರ್ ಆದೀವಿ ರೀ ಸೂರತ್ ಕಲ್ಲಿಗೆ. ಮುರುಡೇಶ್ವರ ಕಾಚಿಗುಡ ಎಕ್ಸ್ಪ್ರೆಸ್ ಈಗ ಬಂದು ತಲುಪೈತ್ರಿ. ಎಲ್ಲಿಗೆ ಹೇಳ್ರಿ, ಎಲ್ಲಿಗೆ? ಸೂರತ್ ಕಲ್ಲಿಗೆ. ಸೂರತ್ ಕಲ್ ಫೇಮಸ್ ಐತಿ ಇದ್ರದ NIT ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ. ಮತ್ತು ಮಾತಾಡ್ಬೇಕ್ರಿಪ್ಪ ಅಂದ್ರೆ ಬರೀ 3 ನಿಮಿಷ ಡಿಲೇ ಇದೀವಿ. ಅಷ್ಟು ಲಘು ಬಂದ್ರು ನೋಡ್ರಿ ಟೈಮ್. ಸಾರಿ 4 ನಿಮಿಷ 6:34 ಆತ. 4 ನಿಮಿಷ ಅಷ್ಟೇ ಡಿಲೇ ಸ್ಟಾಪ್ ಆದಂಥ ಮಂಗಳೂರಿಗೆ. ಇಲ್ಲಿಂದ 1 ತಾಸು 25 ನಿಮಿಷ ಗ್ಯಾಪ್ ಕೊಟ್ರಿ. ಬಟ್ ಅದಕ್ಕಿಂತ ಲಘುನ ಹೋಗಿ ಮುಡ್ತೇವೆ ನಾವು, ಅಷ್ಟು ನಂಬಿಕೆ ನನಗೈತಿ. ಯಾಕಂದ್ರೆ ಭಾಳ ಕಮ್ಮಿ ಐತ್ರಿ. ಸೂರತ್ ಕಲ್ಲಿಂದ ಮಂಗಳೂರು ಎಷ್ಟು ದೂರ ಆಗತ್ತೆ ಹೇಳ್ರಿ. ಇದಕ್ಕೆ ಸ್ಲ್ಯಾಕ್ ಕೊಟ್ಟಾರ್ರಿ ಅದ್ರ ಸಂಬಂಧ. ಮತ್ತು ನೀವು ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ ಈ ರೂಟ್ ಒಳಗೆ ಏನೇನು ಮೇಜರ್ ಸ್ಟೇಷನ್ಸ್ ಅದಾವಲ್ಲ ಎಲ್ಲ ಸ್ಟೇಷನ್ಸಿಗೂ ಸ್ಟಾಪ್ ಐತಿದೆ. ಬಟ್ ಒಂದು ಸ್ವಲ್ಪ ಕಾರವಾರ ಮಟ್ಟ ಎಕ್ಸ್ಟೆಂಡ್ ಮಾಡಿದ್ರೆ ಭಾರಿ ಚಲೋ ಅನಿಸ್ತೈತೆ ಅಂತೇಳಿ ನಂದು ಒಪಿನಿಯನ್. ಇದು ಸೂರತ್ ಕಲ್ ಸ್ಟೇಷನಿಗಿಂದ ನಾವು ಫೈನಲ್ ಆಗಿ ಕೊಂಕಣ್ ರೈಲ್ವೆ ಬಿಡ್ತೇವೆ ರೀ. ಅಂದ್ರೆ ನಮ್ಮ ಸ್ಟಾಪ್ ಇರೋ ಸ್ಟೇಷನು ಸೂರತ್ ಕಲ್. ಅಫಿಷಿಯಲ್ ಆಗಿ ಕೊಂಕಣ್ ರೈಲ್ವೆ ಎಂಡ್ ಆಗುತ್ತೆ ಟೋಗೂರ್ ಕ್ಯಾಬಿನ್ಗಿಂತ ಹಿಂದೆ. ಬಟ್ ನಮ್ಮ ಸ್ಟಾಪ್ ಇರೋದು ಸೂರತ್ ಕಲ್ಲಿಗೆಲ್ಲ. ಅದ್ರ ಸಂಬಂಧ ನಾನು ಸೂರತ್ ಕಲ್ ಹೇಳ್ತೀನಿ. ಇಲ್ಲಿಂದ ನಾವು ಕೊಂಕಣ್ ರೈಲ್ವೆ ಬಿಟ್ಟು ಸದರ್ನ್ ರೈಲ್ವೇಸನ್ನ ಹಿಡ್ಕೋತೇವೆ ರೀ. ನೆಕ್ಸ್ಟ್ ಸ್ಟಾಪ್ ಆದತ್ತ ಮಂಗಳೂರು ಸೆಂಟ್ರಲಿಂದ. ಅದು ಸದರ್ನ್ ರೈಲ್ವೇಸ್ ಎಲ್ಲಿ ಮಟ್ಟ ಇರುತ್ತೆ ಅಂತೇಳಿ ನೋಡೋಣಂತ. ಬರ್ರಿ ನಮ್ಮ ಟ್ರೈನಿಂದ ವಾಶ್ರೂಮ್ ಹೆಂಗೈತೆ ಅಂತ ನೋಡೋಣ. ಯಾಕಂದ್ರೆ ಮೇಂಟೆನೆನ್ಸ್ ಏನಿಲ್ಲ, ದರ್ಶನ ಆದ್ರೆ ಇಲ್ಲಿ ಅದಕ್ಕೆ ವಾಪಸ್ ಬಂದೆ. ಮಂಗಳೂರು ಜಂಕ್ಷನ್ ಸ್ಕಿಪ್ ಮಾಡತ್ತೀವ್ರಿ ನಾವೀಗ.
ಸ್ಟಾಪ್ ಇಲ್ಲ ನಮ್ಮದು ಜಂಕ್ಷನಿಗೆ ಡೈರೆಕ್ಟ್ ಸೆಂಟ್ರಲ್ ಆಗೈತೆ ನಮ್ಮ ಸ್ಟಾಪ್. ಸಿಗ್ನಲ್ ರೆಡ್ ಐತಿ. ವಾವ್, ಬಿಫೋರ್ ಟೈಮ್ ಅದೇವ್ ರೀ, ಅದ್ರ ಸಂಬಂಧ ಜಂಕ್ಷನಿಗೆ ಸ್ಲೋ ಮಾಡ್ರ ತರಬತ್ತ ಇಲ್ಲ. ಇವರು ಗ್ರೀನ್ ಹಿಡ್ದಾರ, ಅಲ್ಲಿ ರೆಡ್ ಐತಿ, ಏನು ತಿಳಿವಾತ. ನೀವು ಯಾರು ಹೇಳಿದ್ರಿ ಅವ್ರಿಗೆ ಪಾಪ ಇಲ್ಲೇ ಹೋಗೋದಿತ್ತು ಅನ್ಸುತ್ತೆ, ಅದಕ್ಕೆ ಹೇಳಿದ್ರು ಅವ್ರೆ. ಮೇ ಬಿ ನಮ್ಮ ಟ್ರೈನಿಗೆ ಇದೇ ಲೀಡ್ ಮಾಡ್ಬೋದ್ರಿ. ಈಗ ಲಾಲ್ಗುಡ್ಡದ ವ್ಯಾಪ್ಸವೇನ ನೋಡೋಣ ಅಂತ. WDP 4D ಮೇ ಬಿ ಅದು ಕಣ್ಣೂರು ಟ್ರೈನಿಗೆ ಹಾಕ್ಬೋದು ರೀ, ಯಾಕಂದ್ರೆ ಕಣ್ಣೂರು ಟ್ರೈನ್ ಇಲ್ಲಿ ಲೋಕೋ ರಿವರ್ಸಲ್ ಆಗಿ ಮುಂದೆ ಹೋಗುತ್ತೆ. ಕಾಚಿಗುಡ್ಡ ಬೈ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ನಮ್ಮ ಮಂಗಳೂರು ಸೆಂಟ್ರಲ್ಗೆ. ಮೊದಲು ಟ್ರೈನ್ ಓಡುತ್ತಿತ್ತು ರೀ ಮಂಗಳೂರು ಸೆಂಟ್ರಲಿಂದ ಕಾಚಿಗುಡ್ಡ ನೋಡೋಕ್ಕೆ. ಬಟ್ ನಾ ಹೇಳ್ದಂಗೆ ರೀಸೆಂಟಾಗಿ ಇದನ್ನು ಎಕ್ಸ್ಟೆಂಡ್ ಮಾಡ್ರೆ ಮುರುಡೇಶ್ವರ ಮಠ. ಮಾತಾಡ್ಬೇಕ್ರಪ್ಪ ಅಂದ್ರೆ ನಾವು ಇಲ್ಲಿಂದ IRCTC ಈ ಕ್ಯಾಟ್ರಿಂಗಿಂದ ಫುಡ್ ಆರ್ಡರ್ ಮಾಡ್ಕೊಂಡಿದ್ವಿ. ನೀವೇನ್ರ ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೀರಿ ತಿರುಪತಿಗೆ ಹೊಂಟ್ರೆ ಅಂದ್ರೆ ಇಲ್ಲಿಂದ ಫುಡ್ ಆರ್ಡರ್ ಮಾಡ್ಕೋಬೋದು ನಮ್ಮ IRCTC ಈ ಕ್ಯಾಟ್ರಿಂಗಿಂದ. ಹೆಂಗೆ ಅಂತೇಳಿ ನಾನು ನಿಮ್ಗೆ ಸ್ಟಾರ್ಟಿಂಗ್ ಒಳಗೆ ಎಕ್ಸ್ಪ್ಲೇನ್ ಮಾಡೀನಿ. ಮತ್ತು ಮಂಗಳೂರೊಳಗೆ ನಿಮ್ಗೆ ಟೋಟಲ್ 2 ರೈಲ್ವೆ ಸ್ಟೇಷನ್ ಬರ್ತಾವೆ, ಒಂದು ಜಂಕ್ಷನ್ ಒಂದು ಸೆಂಟ್ರಲ್. ಜಂಕ್ಷನಿಂದ ನಿಮ್ಗೆ ತೆಳಗೆ ಸೌತ್ ಟು ನಾರ್ತ್ ಕನೆಕ್ಟ್ ಮಾಡ್ರೆ ಇದು ಸೆಂಟ್ರಲ್ ಟರ್ಮಿನೇಟಿಂಗ್ ರೈಲ್ವೆ ಸ್ಟೇಷನ್ಸ್ ರೀ. ಟೋಟಲ್ 5 ಸೆಂಟ್ರಲ್ ರೈಲ್ವೆ ಸ್ಟೇಷನ್ಸ್ ಅದಾವ ನಮ್ಮ ಇಂಡಿಯಾ ಒಳಗೆ. ಯಾವ್ದು ಅಂತೇಳಿ ನೀವು ನಮಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ನೋಡ್ರಿ ಬಾಜು ಪ್ಲಾಟ್ಫಾರ್ಮ್ನ ನಿಂತತಿ ಕೊಯಂಬತ್ತೂರಿಂದ ಮಂಗಳೂರಿಗೆ ಬರುವಂಥ ಡೈಲಿ ಇಂಟರ್ಸಿಟಿ ಟೈಪ್ ಟ್ರೈನ್ ರೀ. ಇದು ಬಂದು ನಿಂತತಿಲ್ಲ. ಮತ್ತು ನಮ್ಮ ಟ್ರೈನ್ ಐತಿ. ಮತ್ತು 2ನೇ ಪ್ಲಾಟ್ಫಾರ್ಮ್ ಒಳಗೆ ಇದು ನಾವು 4ನೇ ಪ್ಲಾಟ್ಫಾರ್ಮ್ ಅನ್ಕೋತೀವಿ. 2ನೇ ಪ್ಲಾಟ್ಫಾರ್ಮ್ ಒಳಗೆ ನಿಂತತಿ ಕಣ್ಣೂರು SMT ಬೆಂಗಳೂರು. ಹೌದು ರೀ, ಅದ್ರದ್ದು SMT ಬೆಂಗಳೂರು ಮಾಡ್ರೆ ಮತ್ತು ಅದನ್ನು ರೇಕ್ ಶೇರಿಂಗ್ ಮಾಡ್ರೆ ಮುರುಡೇಶ್ವರ ಎಕ್ಸ್ಪ್ರೆಸ್ ಜೊತೆ. ನಮ್ಮ ಕರ್ನಾಟಕದ ಲಾಸ್ಟ್ ಸ್ಟಾಪ್ ಬಂದ್ಬಿಟ್ಟು ಇನ್ನು ಮಂಗಳೂರು ರೀ. ಹೌದು ರೀ, ಇನ್ನು ನಾವು ಮಂಗಳೂರಿಂದ ಕೇರಳಕ್ಕೆ ಎಂಟ್ರಕ್ಕೇವಿ. ನಮ್ಮ ಟ್ರೈನ್ ಟೋಟಲ್ 5 ಸ್ಟೇಟ್ನ ಕವರ್ ಮಾಡುತ್ತೆ. ಯಾವ್ಯಾವ ಸ್ಟೇಟ್ಪ ಅಂದ್ರೆ ನಮ್ಮ ಕರ್ನಾಟಕ, ಕೇರಳ, ತಮಿಳ್ನಾಡುದಿಂದ ಆಂಧ್ರ ಪ್ರದೇಶದಿಂದ ತೆಲಂಗಾಣ. ಟೋಟಲ್ 5 ಸ್ಟೇಟ್. ಟೋಟಲ್ ಸೌತ್ ಇಂಡಿಯಾನ ಈ ಟ್ರೈನ ಕವರ್ ಮಾಡುತ್ತೆ ರೀ. ನೀವೇನ್ರ ಲ್ಯಾಂಡ್ಸ್ಕೇಪ್ ನೋಡ್ಬೇಕಂತ ಅದೇರಂದ್ರೆ ಈ ಟ್ರೈನು ಭಾರಿ ಬೆಸ್ಟ್ ಆಗುತ್ತೆ ನಿಮ್ಗೆ. ನಮ್ಮ ಕರಾವಳಿ ಕರ್ನಾಟಕದಿಂದ ನಿಮ್ಗೆ 5 ರಾಜ್ಯ ಅಡ್ಡಾಡ್ಸ್ಕೊಂಡು ಬರುತ್ತೆ ರೀ. IRCTC ಈ ಕ್ಯಾಟ್ರಿಂಗ್ ಏನೇನು ಆರ್ಡರ್ ಮಾಡಿದ್ವಲ್ಲ ಅದು ಆರ್ಡರ್ ಬಂತ. ಥ್ಯಾಂಕ್ ಯು ಮ್ಯಾಮ್. ಹಾಂ, ಲಾಗು. ಈಗ ಲೋಕೋ ರಿವರ್ಸಲ್ದು ಕೆಲಸ ಐತಿ, ನಾವು ತಿಂದ ಲಘು ಮುಗಿಸ್ಬಿಡೋಣ ಅಂದ್ರೆ ಮುಂದೆ ನಮ್ಮ ಕೆಲಸಕ್ಕೆ ಚಲೋ ಆಗುತ್ತೆ. ಮತ್ತು ಇಲ್ಲಿ ಮಾತಾಡ್ಬೇಕಂದ್ರೆ ಸ್ವಲ್ಪ ರಶ್ ಆಯ್ತು ರೀ. ಇಲ್ಲಿ ಪ್ಯಾಕೇಜಿಂಗ್ ಮಾತ್ರ 10/10 ಐತ್ರಿ. ಅದಕ್ಕೇನು ಒಂದು ಈ ಮಾತು ಹಿಂದೆ ಮುಂದೆ ಇಲ್ಲ. ಇದನ್ನು ಓಪನ್ ಮಾಡಮ್ ಬರ್ರಿ. ಮಸ್ತ್ ಆ್ಯಪ್ ಗಿಫ್ಟ್ ಮಾಡಿ ಇದು ಮಾಡ್ರಿ. ಸೋನು ಬಾಯ್ ಹೆಲ್ಪ್ ಮಾಡತ್ತಾರೆ ನಮ್ಗೆ ಅದನ್ನ ಓಪನ್ ಮಾಡಕ್ಕೆ. ಮತ್ತು ನಾವು ಆರ್ಡ್ರ್ ಮಾಡೀವ್ರಿ ಒಂದು ನಾನ್ ವೆಜ್ ಬೌಲ್, ಇದ್ರ ಮೇಲೆ ನಾನ್ ವೆಜ್ ಅಂತ ಹಾಕ್ಯಾರ. ಇದೊಂದು ವೆಜ್ ಬೌಲ್, ಇದ್ರ ಮೇಲೆ ವೆಜ್ ಅಂತ ಹಾಕ್ಯಾರ. ಮತ್ತು ಇಲ್ಲಿ ನಿಮಗೆ ನೋಡ್ರಿಲ್ಲ ಸೈಡ್ ಮೂಂಗ್ ದಾಲ್ ಹಲ್ವಾನು ಆರ್ಡ್ರ್ ಮಾಡಿದ್ದೀವಿ ನಾವು 100 ಗ್ರಾಮ್ಸ್. ಮತ್ತು ಇದು ಒಂದು ವೆಜ್ ಮತ್ತು ಒಂದು ಕೋಕ್. ಟೋಟಲ್ 4 ಆರ್ಡ್ರ್ ಅದಾವೆ ರೀ ನಮ್ಮ IRCTC ಈ ಕ್ಯಾಟ್ರಿಂಗ್ ಇದೆ. ನೋಡೋಣ ಅಂತ. ಓ ವಾವ್, ಕಟ್ಲರೀಸ್ ಎಲ್ಲ ಪ್ರೊವೈಡ್ ಮಾಡ್ಯಾರ್ರಿ. ಕಟ್ಲರೀಸ್ ಪ್ರೊವೈಡ್ ಮಾಡ್ರೆ ಮತ್ತೇನಾದ್ರು ಐತೆ ಬ್ರೋ? ಏನಿಲ್ಲ. ಮಸ್ತ್ ಬೌಲ್ ಒಳಗೆ ಐತಿ. ಮತ್ತು ಟಿಶ್ಯೂ ಕೊಟ್ರೆ ಮಸ್ತ್ ಬೌಲ್ ಒಳಗೆ ಕೊಟ್ರೆ ಮತ್ತು ಟಿಶ್ಯೂ ಕೊಟ್ರೆ ಬರೀ ಟೇಸ್ಟ್ ಮಾಡಿ ನೋಡೋಣ ಅಂತ. ಇಲ್ಲೇ ರೈಸ್ ಬೌಲ್ ಎಷ್ಟು ಪ್ರೀಮಿಯಮ್ ಕಾಣತೈತಿ. ಫುಲ್ ವೆಜ್ಜೀಸ್ ಎಲ್ಲ ಅದಾವೆ ರೀ. ಮತ್ತು ಒಂದು ಆಮ್ಲೆಟ್ ಐತಿ. ನಾನು ಮುಗಲಾಯಿ ಚಿಕನ್ ರೈಸ್ ಬೌಲು ವಿತ್ ಆಮ್ಲೆಟ್ ಆರ್ಡ್ರ್ ಮಾಡಿದ್ದೆ. ಟೇಸ್ಟ್ ಮಾಡಮ್ ಬರೀ. ಆಯಾಗ ನೀರು ಬರತ್ತವ ನೋಡಿ. ದಾವತ್ ರೈಸ್ ಐತಿ. ಅನ್ನ ಹುಡ್ತಾ ಇದ್ರು. ಇದೆಲ್ಲ ತಿಂತೇವೆ ಬರೀ ಸಿಗ್ತವೆ. ನಮ್ಮ ಟ್ರೈನ್ ಬಂದೈತಲ್ರಿ, ಇದು ಬಂದೈತಿ ಪ್ಲಾಟ್ಫಾರ್ಮ್ ನಂಬರ್ 4ಕ್ಕೆ. ಇಲ್ಲಿ ಯಾವುದೂ ಅಂಗಡಿ ಇಲ್ಲ. ನೀವು ಹಿಂಗೆ ವೆಂಡರ್ ಬರ್ತಾರಲ್ಲ ಅವ್ರ ಕಡೆನೇ ತೊಗೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ನಿಮ್ಗೆ ಈ ಟ್ರೈನಾಗ ಟ್ರಾವೆಲ್ ಮಾಡತ್ತೀರಂದ್ರೆ. ನೋಡ್ರಿಲ್ಲೇ ಇದೇ ಲೋಕೋ ನಮ್ಮನ್ನು ಕ್ಯಾರಿ ಮಾಡಿತ್ತ ಮುರುಡೇಶ್ವರದಿಂದ. ಬಟ್ ಈಗ ವ್ಯಾಪ್ 7 ಇನ್ ಲೀಡ್. ಓಹ್, ಅಷ್ಟು ಕ್ಲಿಯರ್ ಇಲ್ಲ. ನಾವು ಡಿಪಾರ್ಟ್ ಆದ್ವಿ ರೀ ಈಗ ಮಂಗಳೂರು ಸೆಂಟ್ರಲಿಂದ. 20 ನಿಮಿಷ ಡಿಲೇ ಆಗಿ. ಬಿಫೋರ್ ಬಂದಿದ್ವಿ ಬಟ್ ಡಿಲೇ ಇದಾದ್ವಿ. ಯಾಕಂದ್ರೆ ಮೇನ್ ಬೇಸ ಇದ್ರದ್ದು ಒಂದಷ್ಟು ಟೈಮ್ ತೊಗೊಳತ್ರಿ. ಅಂದ್ರೆ ಮೇಂಟೆನೆನ್ಸದು ಎಲ್ಲ ಸ್ವಲ್ಪ ವಾಟ್ರಿಂಗ್ ಫಿಲ್ಲಿಂಗ್ ಇದು ಎಲ್ಲ ಇತ್ತು.
ಅದ್ರ ಸಂಬಂಧ ಈಗ ವಾಟರ್ ಬರತ್ತಿರ್ಕಿಲ್ಲ ಅಂತೇಳಿ ಕಂಪ್ಲೇಂಟ್ ಹಾಕೀನಿ, ಬಟ್ ವಾಟರ್ ಫಿಲ್ ಆಗೈತೆ ರೀ ಇದ್ರೊಳಗೆ. ಬಟ್ ಇದು ನೀರು ಜಾಮ್ ಆಗೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಬರಾಕೈತಿ, ಸಾರಿ ಬರಾಕೈತಿ. ಅವ್ನು ಹೇಳ್ದೆ ಫಿಕ್ಸ್ ಮಾಡಿದ್ರ, ಏನು ಮಾಡಿದ್ರಣ್ಣ? ಹಾಂ ಆಗೈತೆ ನೋಡ್ರಿ, ಇದು ಫಿಕ್ಸ್ ಡಿಪಾರ್ಟ್ ಆದ್ವಿ ನಾವು. ಇದೇ ಸ್ಟೇಟ್ ಹೋಗಿದ್ರೆ ನಾವು ಜಂಕ್ಷನ್ ಸೈಡ್ ಹೋಗ್ತಿದ್ದೀವಿ ರೀ, ಅಂದ್ರೆ ಮೇನ್ ಲೈನ್ ಕೊಡ್ತಿದ್ವಿ ಹೋಗಿ. ಈಗ ನಾವು ರೈಟ್ ಸೈಡ್ ಹೊಂಟೇವಲ್ಲ, ಅದಕ್ಕೆ ನಾವು ಹೋಗಿ ಕೊಡ್ತೀವಿ ತೆಳಗಿಂದ ಮೇನ್ ಲೈನಿಗೆ. ಹೌದು ರೀ, ಇದು ಏನರ ಸೆಂಟ್ರಲಿಂದ ಡೌನ್ ಅಂದ್ರೆ ಕೇರಳ ಸೈಡ್ ಹೊಂಟ್ರೆ ರೈಟ್ ಲೈನ್ ತೊಗೊಳುತ್ತೆ. ಏನರ ಜಂಕ್ಷನಿಂದ ಮುಂದೆ ನಾರ್ತ್ ಸೈಡ ಅಥವಾ ನಮ್ಮ ಕರ್ನಾಟಕ ಸೈಡ್ ಹೋಗ್ಬೇಕಂದ್ರೆ ಲೆಫ್ಟ್ ತೊಗೊಳುತ್ತೆ. ಇಲ್ಲೇ ನೇತ್ರಾವತಿ ಕ್ಯಾಬಿನ್ ಉಳ್ಳಾಳದಂತೆಲ್ಲಿ ಬರುತ್ತಲ್ಲ ರೀ, ಕ್ರಾಸ್ ಮಾಡತ್ತೀವಿ ಈಗ. 16 ಪ್ರೋಗೆ ಅಪ್ಗ್ರೇಡ್ ಆಗೋಗಿದ್ದೆ, ಇದೊಂದು ಅಡ್ವಾಂಟೇಜ್ ಅನ್ಸತ್ತೆ ನೋಡ್ರಿ. ಯಾಕಂದ್ರೆ ಕತ್ತಲ್ದಾಗೂ ಸ್ವಲ್ಪ ಬೆಳಕಿರುತ್ತೆ, ಅಂದ್ರೆ ಕ್ಲಿಯರ್ ಬರುತ್ತೆ. ಮಂಗಲಾ ಲಕ್ಷದ್ವೀಪ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಎರ್ನಾಕುಲಂ ಟು ನಿಜಾಮುದ್ದೀನ್ ರೀ. ಕಾಸರಗೋಡು ಎಂಟ್ರ್ ಆಗತ್ತೀವಲ್ಲ ರೀ, ಕಾಸರಗೋಡು ಪೋಜ ಇದು ಭಾಳ ಸಮೀಪ ಆಗತ್ತೆ ಸಮುದ್ರದ್ದು. ನೀವು ಬೆಳಗಿನ ಟೈಮ್ನಾಗ ಬಂದ್ರೆ ಈ ಲೈನ್ ಒಳಗೆ ಸಮುದ್ರ ನೋಡ್ಬೋದು ನೋಡ್ರಿ. ಒಂದಿನ ನಾವು ಕವರ್ ಮಾಡೋಣಂತ ಇದನ್ನು ಮಂಗಳೂರು ತಿರುವನಂತಪುರಂ ಒಂದೇ ಬರುತ್ತೆ. ಈಗ ಎಂಟ್ರಾದೀವಿ ನಾವು ಕಾಸರಗೋಡಿಗೆ, ಬರೀ ಹೋಗೋಣ. ಇಲ್ಲ ನಾವು ಎಂಟ್ರಾದೀವಿ, ನಮ್ಗೆ ಅಪೋಸಿಟ್ ಬಂತ ಅಂದ್ರೆ ಕ್ರಾಸಿಂಗ್ ಆತ. ನಮ್ಮ ಟ್ರೈನಿಗೆ ಅಂದರೆ ಮುರುಡೇಶ್ವರ ಕಾಚಿಗುಡ್ಡ ಈಗ ಎಂಟ್ರ್ ಆಗೈತೆ ರೀ. ಕಾಸರಗೋಡು ಬರುತ್ತೆ ರೀ ಕೇರಳ ಒಳಗೆ. ಇಲ್ಲಿಂದ ಕೇರಳ ಸ್ಟಾರ್ಟ್ ಆತ. ಮತ್ತು ನಿಮ್ಗೆ ಹೇಳ್ಬೇಕಂದ್ರೆ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಒಂದು ಪಿಕ್ಚರ್ ನೋಡಿರ್ಬೋದು, ಆ ಕಾಸರಗೋಡು ಇದೆ ರೀ. ಇಲ್ಲಿಂದ ಕೇರಳ ಸ್ಟಾರ್ಟ್ ಆತ. ಕಾಸರಗೋಡು, ಕನ್ನಗಡ, ನೀಲೇಶ್ವರ, ಪಯ್ಯನೂರು ಅಂತ ಸಣ್ಣ ಸ್ಟೇಷನ್ ಬರ್ತಾವೆ. ಅವನ್ನೆಲ್ಲ ಸ್ಕಿಪ್ ಮಾಡೋಣ. ಇಲ್ಲಾಂದ್ರೆ ಈ ವಿಡಿಯೋ 1 ತಾಸು ಬಿಟ್ಟು 2 ತಾಸು ಆಗುತ್ತೆ ರೀ. ಮತ್ತು ಆಮೇಲೆ ನಾವು ಸಿಗೋಣ ಅಂತ ಕಣ್ಣೂರು ಒಳಗೆ ಬರೀ ಹೋಗೋಣ ಅಂತ ಡಿಪಾರ್ಚರ್ ನೋಡ್ಕೊತ. ಮತ್ತು ಈ ಟ್ರೈನಿದ್ದು ಈಗಿನ ಮಠ ಮಾತಾಡ್ಬೇಕಂದ್ರೆ ಒಳಗೆ ಸ್ಲೀಪರ್ ಎಲ್ಲ ಮಸ್ತ್ ಐತಿ. ನೀವೇನರ ತಿರುಪತಿ ಮಠ ಇಲ್ಲ ಹೈದ್ರಾಬಾದ್ ಮಠ ಟ್ರಾವೆಲ್ ಮಾಡ್ತೀರಿ ಅಂದ್ರೆ ಬೆಸ್ಟ್ ಅನ್ಸುತ್ತೆ ನನಗೆ. ಈಗಿನ ಮಠ ಬೆಸ್ಟ್ ಅನ್ಸುತ್ತೆ. ಯಾಕಂದರೆ ಅನ್ ರಿಸರ್ವ್ಡ್ ಪ್ಯಾಸೆಂಜರ್ಸ್ ಇಲ್ಲ, ಏನಿಲ್ಲ, ಭಾಳ ತೊಂದರೆ ಇಲ್ಲ, ಕಿರಿಕಿರಿ ಇಲ್ಲರಿ ನಿಮ್ಗೆ ಈ ಟ್ರೈನ್ ಒಳಗೆ. ಪ್ಯಾಸೆಂಜರ್ಸು ಅಷ್ಟು ಚಲೋನ ಅದಾರೆ. ತಿರುವನಂತಪುರಮಿಂದ ಮುಂಬೈ LTTಗೆ ಹೋಗುವಂಥ ನೇತ್ರಾವತಿ ಎಂಟ್ರಾದೀವ್ರಿ ನಾವೀಗ ಕಣ್ಣೂರಿಗೆ. ತೂಸ ಐತ್ರಿ ಇಲ್ಲಿ ಕಣ್ಣೂರ್ದಾಗ. ವಾಹ್, ಇದೇ ಜನರಲ್ ರಶ್ ರೀ. ಮುಂದೆ ಬರ್ಬರ್ತಾ ಒಂದೊಂದು ಕೋಚಿಗೆ ಒಂದೊಂದು ಕಡೆ ರಶ್ ಇರುತ್ತೆ. ಮುರುಡೇಶ್ವರ ಸೂಪರ್ ಫಾಸ್ಟ್ ಅಂದ್ರೆ ಮುರುಡೇಶ್ವರದಿಂದ ಕಾಚಿಗುಡ್ಡಕ್ಕೆ ಹೋಗು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದು ತಲುಪೈತ್ರಿ ಈಗ ಕಣ್ಣೂರಿಗೆ. ನೀವು ಬೆಂಗಳೂರು ರೈಲ್ವೆ ಸ್ಟೇಷನ್ದಾಗೂ ನಿಂತಾಗ ನೋಡಿರ್ಬೋದು SMT ಬೆಂಗಳೂರು ಕಣ್ಣೂರು ಇರುತ್ತೆ. ಇಲ್ಲಾಂದ್ರೆ ಯಶವಂತಪುರದಾಗ ನಿಂತಾಗ ನೋಡಿರ್ಬೋದು ಯಶವಂತಪುರ ಕಣ್ಣೂರು ಇರುತ್ತೆ. ಅದಕ್ಕೆ ಕಣ್ಣೂರು ಇದೆ. ಮೊದಲಿನ ಹೆಸರಿತ್ತು ಕ್ಯಾನನೂರು ಅಂತೇಳಿ. ಬಟ್ ರೀಸೆಂಟಾಗಿ ಇದನ್ನು ಅಂದ್ರೆ ಇಂಡಿಪೆಂಡೆನ್ಸ್ ಬಂದಮೇಲೆ ಕಣ್ಣೂರು ಅಂತೇಳಿ ಚೇಂಜ್ ಮಾಡ್ರೆ. ದೊಡ್ಡ ಟ್ರೇಡಿಂಗ್ ಪೋರ್ಟ್ ರೀ. ಅಂದ್ರೆ ಟ್ರೇಡಿಂಗ್ ಅಂದ್ರೆ ಇದು ವಹಿವಾಟು ಮಾಡೋಕೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋಕೆ ಅಂದ್ರೆ ಮಸಾಲೆ ಪದಾರ್ಥ ಅದಕ್ಕೆ ಭಾಳ ಫೇಮಸ್. ಕ್ಯಾನನ್ನೂರು ಅಂತಿದ್ರು, ಈಗಿಂದ ಕಣ್ಣೂರು. ಇಲ್ಲೂ 2 ನಿಮಿಷ ಸ್ಟಾಪ್ ಐತಂದ. ಮತ್ತು ಇವತ್ತಿಂದ ರಾತ್ರಿ ನಾವು ಇಲ್ಲಿಗೆ ಎಂಡ್ ಮಾಡಿಬಿಡೋಣ ಅಂತ. ಈಗ ಹೋಗಿ ಮಲ್ಕೊಳ್ಳೋಣ್ರಿ. ಯಾಕಂದ್ರೆ ನಮ್ಮ ಕೆಳಗಿರೋ ಪ್ಯಾಸೆಂಜರ್ ಬಂದು ಅವ್ರು ಮಲ್ಕೊಂಬಿಟ್ರೆ ನಮ್ಗೆ ಕುಂದ್ರಾಗ ಜಗನ ಎಲ್ಲೆಲ್ಲೂ ಫುಲ್ ಪ್ಯಾಕ್ ಆಗಿದ್ದು ಟ್ರೈನ. ಬರ್ರಿ ಮಲ್ಕೊಳ್ಳೋಣ ಅಂತ. ಶುಭ ರಾತ್ರಿ. ಬೆಳಿಗ್ಗೆ ಸಿಗೋಣಂತ. ಎಲ್ಲಿ ಹೆಸರಾಗತ್ತೆ ಅಲ್ಲಿ.
ಎಲ್ಲರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ಫ್ರಮ್ ಗುಡಿ ಎಟ್ಟಮ್ಮ ಅಂದ್ರೆ ಜೊಲ್ಲಾರ್ಪೇಟೆ ಔಟ್ರದಾಗ ಎದ್ದಿದ್ದೆ ರೀ. ಬಟ್ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದೆ. ಈಗ ನಾವು ಎಂಟ್ರ್ ಆಗಿವಿ ನಮ್ಮ ಥರ್ಡ್ ಸ್ಟೇಟ್ ಆದಂಥ ತಮಿಳ್ನಾಡಿಗೆ. ತಮಿಳ್ನಾಡಕ್ಕೆ ನಮ್ಮ ಟ್ರೈನ್ ಎಂಟ್ರ್ ಆಗೈತೆ ರೀ. ಬಿಫೋರ್ ಟೈಮ್ ಓಡಾತಿದ್ವಿ, ಈಗೂ ಬಿಫೋರ್ ಟೈಮ್ ಅದೀವಿ. ಬಟ್ ಗುಡಿ ಎಟ್ಟಮ್ಮ ಒಳಗೆ ಯಾಕೆ ಸ್ಲೋ ಮಾಡ್ಯಾರಪ್ಪ ಅಂದ್ರೆ ನಮ್ಗೆ ಒಂದು ಶತಾಬ್ದಿನೂ ಕ್ರಾಸಿಂಗ್ ಆಗೋದೈತೆ. ಹೇಳೋದಿದೆ ಇಲ್ರಿ, ಎಷ್ಟು ಫಾಸ್ಟಿಂದ ಹೋತ್ ನೋಡ್ರಿ. ಅದು 130 ಸೆಕ್ಷನ್ ರೀ. ಇದು ನೀವೇನರ ಟ್ರಾವೆಲ್ ಮಾಡತ್ತೀರ ಅಂದ್ರೆ ಚೆನ್ನೈಯಿಂದ ಜೋಲಾರ್ಪೇಟೆ ಸೆಕ್ಷನ್ ಒಳಗೆ ಫಾಸ್ಟೆಸ್ಟ್ ಆಕ್ಷನ್ಸ್ ನೋಡಕ್ಕೆ ಸಿಗ್ತಾವೆ ನಿಮ್ಗೆ. 130 ಆಕ್ಷನ್ಸ್ ಎಲ್ಲ ಬರೀ ನಮ್ಮ ಟ್ರೈನ್ ಇನ್ನು 130 ತೊಗೊಳತ್ತ ತೋರಿಸ್ತಾನೆ ನಮ್ಗೆ. ನೋಡ್ರಿ, ಶ್ರೀಪುರಂ ಹೋಗಲು ಇಲ್ಲಿ ಇಳಿಯಬೇಕು ಅಂತ ಕ್ಯಾರ. ಶ್ರೀಪುರಂ ಯಾವುದು, ಅದ್ರ ಬಗ್ಗೆ ಏನಂತ ಸ್ವಲ್ಪ ನಮಗೂ ಕಾಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ಮುರುಡೇಶ್ವರ ಅಂದ್ರೆ ನಮ್ಮ ಕರಾವಳಿ ಕರ್ನಾಟಕ ಭಾಗ ಏನೈತಲ್ರಿ, ಅಲ್ಲಿಂದ ಈ ಕಟಪಾಡಿ ಇದು ಅರಕೋನಮ್ಮ ಮತ್ತು ರೇಣಿಗುಂಟ ಸೆಕ್ಷನಿಗೆ ಫಸ್ಟ್ ಟೈಮ್ ಒಂದು ಟ್ರೈನ್ ಬಂದಿರೋದು. ಹೌದ್ರಿ, ಮುರುಡೇಶ್ವರ ಕಾಚಿಗುಡ ಎಕ್ಸ್ಪ್ರೆಸ್ ಫಸ್ಟ್ ಟ್ರೈನ್ ಮತ್ತು ಒಂದೇ ಟ್ರೈನ್ ನಮ್ಮ ಆ ಸೆಕ್ಷನಿಂದ ಈ ಸೆಕ್ಷನಿಗೆ ಕನೆಕ್ಟ್ ಕೊಡಿದೆ. ಮತ್ತು ನಾವು ಇಲ್ಲಿ 2 ನಿಮಿಷ ಡಿಲೇ ಇದೇವೆ ರೀ. ಬಿಫೋರ್ ಟೈಮ್ ಇದ್ವಿ, ಔಟ್ರದಾಗ ತೆರಬಿಟ್ರೆ. ಇನ್ನಾದ್ಮೇಲೆ ಇಲ್ಲಿಂದ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ರೆ ಡೈರೆಕ್ಟ್ ರೇಣಿಗುಂಟ ಅಂದ್ರೆ ತಿರುಪತಿಗೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ರೀ. 8 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ತಿರುಪತಿಗೆ ಹೋಗ್ಬೇಕಂದ್ರೆ ಇಲ್ಲಿ ಇಳ್ಕೊಂಡು ಹೋಗ್ಬೋದು. ಯಾಕಂದ್ರೆ ಕಟಪಾಡಿಗೆ ಜಂಕ್ಷನ್ ಅಂತಾರೆ ರೀ. ಜಂಕ್ಷನ್ ಯಾಕಂತಾರೆ ರೀ, ಕಟಪಾಡಿಯಿಂದ ಒಂದು ಲೈನ ಪಕಾಲ ಚಿತ್ತೂರು ಮೇಲೆ ಹೋಗೈತಿ ತಿರುಪತಿಗೆ, ಒಂದು ಲೈನ ಇದು ವೆಲ್ಲೂರು ಕ್ಯಾಂಟ್ ಲೈನ್ ಮೇಲೆ ಹೋಗೈತಿ ವೃದ್ಧಾಚಲಮ್ಗೆ, ಒಂದು ಲೈನ್ ನಾವು ಬರತ್ತೀವಿ ಮೇನ್ ಲೈನ್ ಯಾವ್ದು ಹೇಳ್ರಿ, ಚೆನ್ನೈ ಬೆಂಗಳೂರು ಮೇನ್ ಲೈನ್. ಇದ್ರ ಬಗ್ಗೆ ಇದು ಕಟ್ಪಾಡಿ ಏನಿದೆ ರೀ, ಇದು ನಿಯರ್ ಐತಿ ವೆಲ್ಲೂರಿಗೆ. ವೆಲ್ಲೂರು ದೊಡ್ಡ ಸಿಟಿ ಆಗುತ್ತೆ ತಮಿಳ್ನಾಡು ಒಳಗೆ. ಮತ್ತು ವೆಲ್ಲೂರು ಒಳಗೆ ಗೋಲ್ಡನ್ ಟೆಂಪಲ್ ಐತಿ, ಅದು ಭಾಳ ಫೇಮಸ್ ಐತಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕಟ್ಪಾಡಿ ಬಗ್ಗೆ. ಬರೀ ಈಗ ನಾಷ್ಟ ತೊಗೊಳೋಣಂತ ಏನರ ಇಲ್ಲಿ ಕಾಫಿ ತೊಗೊಳತ್ತಿದ್ದೆ, ಸಿಗ್ನಲ್ ಆಗಿಬಿಡ್ತು. ಪ್ರಿಯೋರಿಟಿ ರೀ ಟ್ರೈನಿಗೆ 2 ನಿಮಿಷದಾಗ ಕಟ್ಪಾಡಿಯಿಂದ ಹೊರಗೆ ತೆಗೆದ್ರಿ. ಮಸ್ತ್ ಅಂದ್ರೆ ಮಸ್ತ್ ಪ್ರಿಯೋರಿಟಿ ಈಗ ಕೊಡತ್ತಾರ. ನಿನ್ನ ರಾತ್ರಿ ಇದು ಜಟಕ ಬಂಡಿ ಅತ್ತಿ ಪೇಟೆಗೆ ಹೋಗೋಣ ಟೈಪ್ ಜಟಕ ಬರತ್ತಿತ್ತು ಇದು. ಪ್ರತಿಯೊಂದು ಸ್ಟೇಷನ್ಗೂ ಸ್ಟಾಪ್. ಕೇರಳ ಒಳಗೂ ಪ್ರತಿಯೊಂದು ಸ್ಟೇಷನ್ ಸ್ಟಾಪ್, ನಮ್ಮ ಕರ್ನಾಟಕ ಒಳಗೂ ಪ್ರತಿಯೊಂದು ಸ್ಟೇಷನ್ ಸ್ಟಾಪ್. ಬಟ್ ಈಗ ಒಂದು ಸ್ವಲ್ಪ ಇದ್ರ ಪ್ರಿಯಾರಿಟಿ ನನಗೆ ಫೀಲ್ ಆಗತೈತಿ. ನೋಡೋಣ ಅಂತ. ಇದು ಕಟಪಾಡಿಯಿಂದ ರೇಣಿಗುಂಟ ಮಟ್ಟ ನಾನ್ ಸ್ಟಾಪ್ ರನ್ ಏನೈತಲ್ಲ ನಮ್ದು. ನಾವು ಹೆಂಗೆ ಹೋಗ್ತೀವಪ್ಪ ಇನ್ನು ರೇಣಿಗುಂಟಾಗ ಅಂದ್ರೆ ವಾಯ ತಿರುಪತಿನೂ ಹೋಗ್ಬೋದಿತ್ತು ರೀ. ಬಟ್ ನಾವು ಹೊಂಟೇವಿ ಈಗ ಕಟ್ಪಾಡಿ ಬೆಸ್ಟ್ ಇದೆ. ವಾಯ ತಿರುಪತಿ ತೊಗೊಂಡು ಹೋಗ್ಬೋದಿತ್ತು, ಯಾಕಂದ್ರೆ ಡೈರೆಕ್ಟ್ ತಿರುಪತಿಗೆ ಹೋಗ್ಬಿಡ್ತಿತ್ತು ಟ್ರೈನ್. ಬಟ್ ಇವು ನಮ್ಮನ್ನು ತೊಗೊಂಡು ಹೊಂಟಾನ ಕಟ್ಪಾಡಿಯಿಂದ ರೇಣಿಗುಂಟ ಔಟ್ರದಾಗ ಇದಕ್ಕೆ ಕಟ್ಪಾಡಿಯಿಂದ ಅರಕು ನಮ್ಮ ಔಟ್ರದಾಗ ಒಂದು ಲೈನ್ ರೇಣಿಗುಂಟಕ್ಕೆ ಹೋಗುತ್ತೆ ರೀ. ಅದೇ ನಮ್ಮ ಚೆನ್ನೈ ಮುಂಬೈ ಮೇನ್ ಲೈನ್. ಅಲ್ಲಿಗೆ ಹೋಗಿ ಅಲ್ಲಿಂದ ನಾವು ಕೊಡ್ತೀವಿ ರೇಣಿಗುಂಟಕ್ಕೆ. ಹಿಂಗೆ ನಮ್ಮೊಂದು ಇದೈತಿ, ಮಸ್ತ್ ಸೆಕ್ಷನ್ ಐತೆ ಅದು. ನೋಡೋಣ ಇಲ್ಲೇ ನಾವು ನಾಷ್ಟ ತೊಗೊಂಬಂದೇವಿ. ನಾನು ಇಡ್ಲಿ ತೊಗೊಂಡೆ, ಅನ್ನ ದೋಸೆ ತೊಗೊಂಡ್ರೆ ಫಿಕ್ಸ್. ದೋಸೆ ಇಡ್ಲಿ ಕಾಂಬಿನೇಷನ್ ನಡೆದ ನಮ್ದು. ಒಂದು ವಡ ಐತಿ, ಇವ್ರಿಗೂ ಒಂದು ವಡ ಕೊಟ್ಬಿಟ್ರೆ ನೋಡೋಣಂತ. ಟೇಸ್ಟ್ ನೋಡಿ ನಾನು ನಿಮ್ಗೆ ತಿಂದ ಹೇಳ್ತೇನೆ, ಯಾಕಂದ್ರೆ ಚಾರ್ಜ್ ಇಲ್ಲ ಮೊಬೈಲ್ಗೆ. ಮಳೆ ಇದರ ನಂದು ಹಳುದಾಗೈತಿ, ಚಾರ್ಜ್ ಇಲ್ಲ. ರೀ ಫೈನಲಿ ಈ ಸಿಟಿಗೆ ಬಾಯ್ ಹೇಳೋ ಟೈಮ್ ಬಂತ. ಯಾಕಪ್ಪ ಅಂದ್ರೆ ರೇಣಿಗುಂಟ ಬಂತ್ರಿ. ರೇಣಿಗುಂಟ ಜಂಕ್ಷನಿಗೆ ಎಂಟ್ರ್ ಆದಿವ್ರಿ ನಾವು ಫೈನಲಿ.
ಬರೋ ಟೈಮಿಂಗ್ ಇತ್ತು ರೀ 11:55 ಬಂದೇವಿ 11:35 ಬಿಫೋರ್ 20 ನಿಮಿಷ ಎಂಟ್ರ್ ಆಗಿವ್ರಿ ನಾವು ರೇಣಿಗುಂಟಾಗ. ನೀ ಯಾಕೆ ಇಲ್ಲಿ ಇಳಿಯತಿ ಟ್ರೈನಾಗ ಕಚ್ಚಿಗುಡ್ಡ ಹೋಗುತ್ತಂತಂದ್ರೆ ಕಚ್ಚಿಗುಡ್ಡದಿಂದ ಮೈಸೂರಿಗೆ ಹೋಗುವಂಥ ಮೈಸೂರು ಎಕ್ಸ್ಪ್ರೆಸ್ಗೆ ಟಿಕೆಟ್ ಬುಕ್ ಮಾಡೋದಿದ್ದೀವಿ ರೀ. ತಾತ್ಕಾಲ ಸಿಗಲಿಲ್ಲ, ಅದ್ರ ಸಂಬಂಧ ನಮ್ಮ ಪ್ಲ್ಯಾನ್ನ ಇಲ್ಲೇ ಡ್ರಾಪ್ ಮಾಡ್ಬೇಕಾದ. ಮತ್ತು ಮಾತಾಡ್ಬೇಕಂತಂದ್ರೆ ಇದು ಟ್ರೈನಿಗೆ ನಮ್ಮ ಕರ್ನಾಟಕದಿಂದ ಬರೋ ಕ್ರೌಡ್ ಜಾಸ್ತಿ ಜನ ಬರೋದು ತಿರುಪತಿಗೆ ಹೋಗ್ಬೇಕಂತೇಳಿ ರೇಣಿಗುಂಟಾಗ ರೀ. ಹೌದ್ರಿ, ರೇಣಿಗುಂಟದಿಂದ ನಿಮಗೆ ತಿರುಪತಿ ಭಾಳ ಸಮೀಪ ಆಗುತ್ತೆ, 8 ಕಿಲೋಮೀಟ್ರ್ ಏನೋ ಆಗುತ್ತೆ. ಇಲ್ಲಿಂದ ನೀವು ಆರಾಮಾಗಿ ಹೊರಗೆ ನಿಮ್ಗೆ ಆಟೋ ಗಿಟೋ ಸಿಗ್ತಾವೆ. ಬೇಕಾದ್ರೆ ಟ್ರೈನಿಗೆ ತಿರುಪತಿ ಹೋಗಿ, ತಿರುಪತಿಯಿಂದ ತಿರುಮಲಕ್ಕೆ ನೀವು ಅಲ್ಲಿಪೇರಿ ಹೋಗಿ ಇದು ಮೆಟ್ಲನೂ ಹತ್ಬೋದು, ಇಲ್ಲಾಂದ್ರೆ ನೀವು ಡೈರೆಕ್ಟ್ ಬಸ್ಸಿಗೆ ನಾನು ಹೋಗ್ಬೋದು. ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ನೆಕ್ಸ್ಟಿಗೆ ನಾನು ತಿರುಪತಿಯಿಂದ ಶಿವಮೊಗ್ಗಕ್ಕೆ ಹೋಗುವಂಥ ಫ್ಲೈಟ್ ಜರ್ನಿ ಮಾಡ್ಬೇಕಂತ ಹೇಳಿ ಹೊಂಟೀನಿ. ಅದನ್ನು ನೋಡ್ರಿ ಅಂತ ಅನ್ಕೋತೀನಿ. ನೋಡಿಲ್ಲ ಅಂದ್ರೆ RCD ಟ್ರಾವೆಲ್ ಸ್ಟೋರೀಸ್ ಚಾನಲ್ ಒಳಗೆ ಐತಿ, ಹೋಗಿ ನೋಡ್ಬರಿ. ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ. ಅಲ್ಲಿ ಮಠ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ